ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಬೆಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಬರೀ ಬೆಲ್ ಆಸ್ಪಿರೆಂಟ್ಸ್ ಅಲ್ಲದೆ RRB JE ಹಾಗೂ RRB NTPC ನಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ನಾನು ಹೇಳ್ತಿಲ್ಲ, ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಅದಲ್ಲದೆ KEಯಿಂದ ಕಾಲ್ ಫಾರ್ ಆಗಿರುವಂಥ 700+ ವೇಕೆನ್ಸೀಸ್ ಏನು ಖಾಲಿ ಆಗಿದೆಯಲ್ಲ, ಅದರಲ್ಲಿ ಕೂಡ ಪ್ರಥಮ ದರ್ಜೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸರ್ ಏನು ಸರ್ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್. ಸೊ ನಿಮ್ಗೆ ಗೊತ್ತಿರಬೇಕು, ಈಗ ನಾನು ಏನು ಎಕ್ಸಾಮ್ಸ್ನ ಮೆನ್ಷನ್ ಮಾಡಿದೆ ಆ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. SSC JE ಆಗಿರ್ಬೋದು, RRB JE ಇರ್ಬೋದು, RRB NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಹಾಗೂ ನಮ್ಮ ಬೆಲ್ ಆಸ್ಪಿರೆಂಟ್ಸು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಪ್ರೊಫೆಷನಲ್ ಇಂಜಿನಿಯರ್ ಮತ್ತು KEದಲ್ಲಿ ಕಾಲ್ ಫಾರ್ ಆಗಿರುವಂಥ ಎಲ್ಲ ನೋಟಿಫಿಕೇಷನ್ಸ್ಗೂ ಪ್ರಥಮ ದರ್ಜೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ಇದೇ ಲೆವೆಲಲ್ಲಿ ಪ್ರಶ್ನೆಗಳು ಆ ಎಲ್ಲ ಎಕ್ಸಾಮ್ಸಲ್ಲಿ ಕೇಳೋ ಕಾರಣದಿಂದ ಈ ಒಂದು ಪ್ರಶ್ನೆಗಳನ್ನು ನಾನು ತೊಗೊಂಡಿದ್ದೀನಿ. ಸೊ ನಿಮಗೆ ಇದು ಒಂದು ಪ್ರಾಕ್ಟೀಸ್ ಸೆಷನ್ ಥರ ಇರುತ್ತೆ. ಸೊ ಎಲ್ಲ ಟಾಪಿಕ್ಸ್ ಮೇಲೆ ಕೂಡ ನಾನು ಏನು ಮಾಡ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಆಪ್ಟಿಟ್ಯೂಡ್ ಪಾರ್ಟ್ ಏನಿದೆ, ಎಸ್ಪೆಷಲಿ ಫಾರ್ ಬೆಲ್ ಆಸ್ಪಿರೆಂಟ್ಸು EAT ಯಾರು ಎಕ್ಸಾಮ್ ಬರೀತಿದ್ರಲ್ಲ ಅವ್ರಿಗೆ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಎಲ್ಲ ಥರದ ಆಪ್ಟಿಟ್ಯೂಡಿನ ಚಾಪ್ಟರ್ಸ್ ಮೇಲೆ ವೀಡಿಯೋಸು ನನ್ನ ಒಂದು ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಅಪ್ಲೋಡ್ ಮಾಡ್ತಿರೋ ಚಾನಲಲ್ಲಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆಲ್ಲ ಯೂಸ್ಫುಲ್ ಆಗಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಿರ್ತೀನಿ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್. ಆಪ್ಟಿಟ್ಯೂಡ್ ಆಪ್ಟಿಟ್ಯೂಡ್ ಮೇಲೆ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ, ರೀಸನಿಂಗು ಬೇರೆ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಯಾವಾಗ ನಿಮಗೆ ಫೈನಲ್ ಡೇಟ್ ಆಗಿರುತ್ತೆ, ಈ ತಿಂಗಳು ಅಂದರೆ ನವಂಬರ್ ತಿಂಗಳು 4ನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾಗಿ ನಂತರ ಈ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ, ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಟೆಕ್ನಿಕಲ್ 100 ಕ್ವಶನ್ಸ್ ಇರುತ್ತೆ, ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇರುತ್ತೆ. ಸೊ ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಅಂದರೆ ಬರೀ ಆಪ್ಟಿಟ್ಯೂಡ್ ಇರಲ್ಲ, ಆಪ್ಟಿಟ್ಯೂಡಲ್ಲಿ 10 ಕ್ವಶನ್ಸು, ರೀಸನಿಂಗ್ 10 ಕ್ವಶನ್ಸು, ಇಂಗ್ಲೀಷ್ 10 ಕ್ವಶನ್ಸು, ಜನರಲ್ ಸ್ಟಡೀಸ್ 10 ಕ್ವಶನ್ಸ್ ಹಾಗೂ ಡಾಟಾ ಇಂಟರ್ಪ್ರಿಟೇಷನ್ 10 ಕ್ವಶನ್ಸ್, ಟೋಟಲ್ ಎಲ್ಲ ಸೇರಿ 50 ಕ್ವಶನ್ಸ್ ಆಗಿರುತ್ತೆ. ಸೊ ಈ 50 ಕ್ವಶನ್ಸಿನ ಒಂದು ಸಿಲೆಬಸ್ಸು ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ಟಾಪಿಕ್ಸ್ ಮೇಲೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಕೊತ ಹೋಗ್ತಿರ್ತೀನಿ. ಇಲ್ಲಿರೋ ವೀಡಿಯೋಸ್ನ ನೀವು ಸಾಲ್ವ್ ಮಾಡಿಕೊಂಡ್ರು ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಆದಷ್ಟು ಎಲ್ಲ ಟಾಪಿಕ್ಸ್ ಕವರ್ ಆಗುವಂತಲೇ ನಾನು ವೀಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಟೆಕ್ನಿಕಲ್ ಪಾರ್ಟ್ ಬಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವ್ರದ್ದು ನನ್ನ ಒಂದು ಸಿಲೆಬಸ್ ಏನಿರುತ್ತಲ್ಲ, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಕಂಟೆಂಟ್ ಅಥವಾ ಒಂದು ವೀಡಿಯೋಸು ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ KPCL ಫೋಲ್ಡರಲ್ಲಿ ಹೋದರೆ ನಿಮಗಲ್ಲಿ ಒಂದು 20-25 ವೀಡಿಯೋಸ್ ಇದ್ದಾವೆ. ಆ ಎಲ್ಲ ವೀಡಿಯೋಸ್ನ ನೋಡ್ಕೊಳ್ತಾ ಬನ್ನಿ, ಜೊತೆಗೆ ಇನ್ನೂ ಅಪ್ಲೋಡ್ ಮಾಡ್ಕೊಳ್ತಾ ಬರ್ತಾ ಇರ್ತೀನಿ ಎಕ್ಸಾಮ್ ಆಗೋ ತನಕ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ, ಭಾಳಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮೊದಲ ಪ್ರಶ್ನೆ ನೋಡಿ ಈ ಥರ ಇದೆ. ಸೊ ಇದು ಯಾವ ಚಾಪ್ಟರ್ದು ಅನ್ನೋದೊಂದು ನಾನು ಹೇಳಬೇಕಾಯ್ತು. ಚಾಪ್ಟರ್ ಯಾವುದಪ್ಪ ಅಂದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರ್ ಮೇಲೆ ಫ್ರೀಕ್ವೆಂಟಾಗಿ ನಿಮಗೆ ಕ್ವಶನ್ಸ್ ಕೇಳಿರೋ ಕಾರಣದಿಂದ ಈ ಚಾಪ್ಟರ್ನ ನಾನು ತೊಗೊಂಡಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್, ನಷ್ಟ ಮತ್ತು ಲಾಭ. ಸೊ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಪರ್ಸೆಂಟೇಜಸ್ ಮೇಲಿದೆ. ಸೊ ಪರ್ಸೆಂಟೇಜಸ್ ಮೇಲೆ ಇನ್ನೂ 2 ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಈ ಕಡೆ ಬರೋಣ, ಯಾಕಂದರೆ ಅದರ ಒಂದು ಕಾನ್ಸೆಪ್ಟ್ನ ನಾನು ಯೂಸ್ ಮಾಡ್ತೀವಿ. ಪರ್ಸೆಂಟೇಜಸ್ಸಿನ ಕ್ಯಾಲ್ಕುಲೇಷನ್ ಏನಿದೆಲ್ಲ ಆ ಒಂದು ಭಾಗನ ನಾವು ಇದರಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಎ ಮ್ಯಾನ್ ಬಾಟ್ ಓಲ್ಡ್ ಟೈಪ್ ರೈಟರ್. ಸೊ ಹಳೆಯ ಟೈಪ್ ರೈಟರ್ನ ಅವರು $1200 ತರ್ತಾರೆ. ಎ ಮ್ಯಾನ್ ಬಾಟ್ ಓಲ್ಡ್ ಟೈಪ್ ರೈಟರ್ ಫಾರ್ 1200. ಎಷ್ಟಕ್ಕೆ ತೊಗೊಂಡಿದ್ದಾರೆ? $1200 ತಂದಿದ್ದಾರೆ. ಆ್ಯಂಡ್ ಸ್ಪೆಂಟ್ $200 ಆನ್ ಇಟ್ಸ್ ರಿಪೇರ್. ಸೊ ಅವ್ರು ಏನು ಮಾಡ್ತಾರೆ, ಹಳೆಯ ಟೈಪ್ ರೈಟರ್ ತಂದಿರೋ ಕಾರಣದ ಏನೋ ತೊಂದರೆ ಇರುತ್ತೆ, $200 ಎಕ್ಸ್ಟ್ರಾ ಖರ್ಚು ಮಾಡಿ ರಿಪೇರಿಗೆ ಖರ್ಚು ಮಾಡಿ ಅದನ್ನು ಸರಿ ಮಾಡ್ಕೊಳ್ತಾರೆ. ಸೊ ಅವ್ರೇನಾಯಿತು, $1200 ತಂದಿದ್ದರೆ ಅದ್ರ ಮೇಲೆ ಎಷ್ಟು ರೂಪಾಯಿ ಖರ್ಚು ಮಾಡಿದ್ದಾರೆ, ಅವರು $200 ಖರ್ಚು ಮಾಡಿದ್ದಾರೆ. ಮೊತ್ತ ಅವ್ರ ಕೈಯಿಂದ ಹಾಕಿರೋ ಅಮೌಂಟ್ ಎಷ್ಟಾಯಿತು, $1400 ಆಯಿತು. ಈ ಒಂದು ರಿಪೇರ್ ಮಾಡಿರೋಂಥ ಟೈಪ್ ರೈಟರ್ನ ಅವ್ರು ಏನು ಮಾಡ್ತಾರೆ, ಸೇಲ್ ಮಾಡಿಬಿಡ್ತಾರೆ. ಸೋಲ್ಡ್ ಅಂದರೆ ಅವರು ಮಾರಿದ್ದಾರೆ. ಎಷ್ಟಕ್ಕೆ? $1680 ಮಾರಿದ್ದಾರೆ. ಸೊ ನೋಡಿ, ಸೆಲ್ಲಿಂಗ್ ಪ್ರೈಸ್ ಏನಿದೆಲ್ಲ, ಸೆಲ್ಲಿಂಗ್ ಪ್ರೈಸು ಎಷ್ಟಕ್ಕೆ ಮಾರಿದ್ದಾರೆ ಅವರು? $1680. ಹಾಗಿದ್ದಾಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು, ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಪ್ರಾಫಿಟ್ ಮಾಡಿದ್ರು? ಸೊ ನಿಮಗೆ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು, ಇದೇನಿದು ಕಾಸ್ಟ್ ಪ್ರೈಸ್. ನೀವು ಅನ್ಬೋದು ಇದು ಕಾಸ್ಟ್ ಪ್ರೈಸ್ ಅಲ್ಲ ಅಂತೇಳಿ. ಆ್ಯಕ್ಚುಲಾಗಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ, ಅದ್ರ ಮೇಲೆ ನೀವೇನಾದರೂ ರಿಪೇರಿಗಾಗಿ ಏನಕ್ಕಾದ್ರಿ ಮಾಡಿಫಿಕೇಷನ್ ಮಾಡೋಕ್ಕಾಗಲಿ ನೀವೇನಾದರೂ ನಿಮ್ಮ ಕೈಯಿಂದ ದುಡ್ಡು ಹಾಕಿದ್ರೆ ಅದನ್ನು ನಿಮ್ಮ ಕಾಸ್ಟ್ ಪ್ರೈಸ್ ಕೇಸಲ್ಲೇ ಬರುತ್ತೆ. ಹಾಗಾಗಿ 1200 + 200 ನಿಮಗೆ ಎರಡೂ ಸೇರಿದ್ರೆ ಕಾಸ್ಟ್ ಪ್ರೈಸ್ ಆಯಿತು. ಸೊ ಈಗ ಇದರಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಸೊ ಪ್ರಾಫಿಟ್ ನೋಡೋದಕ್ಕೆ ನೀವೇನು ಮಾಡ್ತೀರಾ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನೋಡೋದಕ್ಕೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡಿ. ಯಾಕಂದರೆ ಸೆಲ್ಲಿಂಗ್ ಪ್ರೈಸೇ ದೊಡ್ಡದಿದೆ ತಾನೇ ಕಾಸ್ಟ್ ಪ್ರೈಸ್ಗಿಂತ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ನೋಡಿ, 1680 ಮೈನಸ್ 1400 ಎಷ್ಟು ಬಂತು ಜಾಸ್ತಿ? $280 ಹೆಚ್ಚಿಗೆ ಮಾರಿದ್ದಾರೆ ಅಲ್ವಾ. ಸೊ ಇದು ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಎಷ್ಟು ಪರ್ಸೆಂಟ್ ಆಗಿದೆ, $280 ಬಂದಿದೆ. ಈ ನೀವು ಸ್ಕೂಲ್ ಡೇಸಲ್ಲಿ 625 ಮಾರ್ಕ್ಗೆ ಒಂದು 460 ಮಾರ್ಕ್ ತೊಗೊಂಡಿರ್ತಾರೆ.
ಸೊ 460 ಮಾರ್ಕು 625 ಇಲ್ಲಿ ಎಷ್ಟು ಪರ್ಸೆಂಟ್ ಆಯಿತು ಅಂತ ತಿಳ್ಕೊಳಕ್ಕೆ ಏನು ಮಾಡ್ತೀರಾ, ಆ 460 ಮಾರ್ಕು 625ರಲ್ಲಿ ಎಷ್ಟು ಪರ್ಸೆಂಟ್ ಅಂತ ತಿಳ್ಕೊಳ್ಳೋಕ್ಕೆ ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಲ್ವಾ. ಸೊ ಇದು ನಿಮ್ಮ ಟೋಟಲ್ ಮಾರ್ಕ್ಸು, ಇದು ನೀವು ಗಳಿಸಿರೋ ಮಾರ್ಕ್ಸು ಇಂಟು 100 ಮಾಡಿಬಿಟ್ರೆ ಪರ್ಸೆಂಟೇಜ್ ಬಂದುಬಿಡುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲೂ ಮಾಡ್ತೀವಿ. ಸೊ ನಿಮಗೆ ಟೋಟಲ್ ಮೊತ್ತ ಇದು ಏನು ಕಾಸ್ಟ್ ಪ್ರೈಸ್, ಅಂದರೆ ನೀವು ಸ್ಪೆಂಡ್ ಮಾಡಿರೋ ಅಮೌಂಟ್ ಎಷ್ಟು, 1400 ರೂಪಾಯಿ. ಎಷ್ಟು, 1400 ರೂಪಾಯಿ. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು, ಇದು ನಿಮಗೆ ಪ್ರಾಫಿಟ್ ಪರ್ಸೆಂಟೇಜಲ್ಲಿ ಬಂದಿದ್ದಲ್ಲ, ಬರೀ ಪ್ರಾಫಿಟ್ ಎಷ್ಟು. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಪ್ರಾಫಿಟ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ಎಷ್ಟು ಬಂದಿರೋದು ನಿಮಗೆ 280 ರೂಪಾಯಿ ಹೆಚ್ಚು ಬಂದಿದೆ. ಇದು ನೀವು ಗಳಿಸಿರೋ ಅಂಕಗಳು. ಟೋಟಲ್ ಅಂಕಗಳು ನಮಗೆ ಎಷ್ಟಕ್ಕೆ, 1400 ರೂಪಾಯಿಗೆ. ಓಕೆ, 1400 ರೂಪಾಯಿಗೆ. ಸೊ ಹೇಳ್ಬೇಕಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ನೋಡಿ ಇದು ಪ್ರಾಫಿಟ್ ನಿಮ್ಗೆ ಬಂದಿದ್ದು. ಕಾಸ್ಟ್ ಪ್ರೈಸ್ ಎಷ್ಟಿತ್ತು, ರಿಪೇರ್ ಪ್ಲಸ್ ನೀವು ಆ್ಯಕ್ಚುಲಾಗಿ ತೊಗೊಂಡಿರೋ ವ್ಯಾಲ್ಯೂ 1400 ರೂಪಾಯಿ. ಇದನ್ನು ಪರ್ಸೆಂಟೇಜಿಗೆ ಮಾಡಬೇಕಂದ್ರೆ ನಾನು ಏನಂತ ಹೇಳಿದೆ, 100. ಇಲ್ಲಿ ಪರ್ಸೆಂಟೇಜಿಗೆ ಮಾಡಬೇಕಂದ್ರೆ 100. ಸೊ ಇಷ್ಟು ಮಾಡಿಬಿಟ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಮುಗೀತು. ಇಲ್ಲಿ 0 ಕ್ಯಾನ್ಸಲ್ ಮಾಡಿ, ಇನ್ನು 14, 14 1 14 2 28, ಆ 0 ಕ್ಯಾರಿ ಮಾಡಿ. ಸೊ ಎಷ್ಟಾಯಿತು, ಪರ್ಸೆಂಟೇಜು 20%. ಸೊ ನೋಡಿ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಿಗೆ ಬಂದಿದೆ ಅಂತ ಅರ್ಥ. ಸೊ ನೀವೇನು ಮಾಡಿಬಿಡ್ತೀರಿ, ಇದು ಕ್ಯಾಲ್ಕುಲೇಷನ್ ಮಾಡಿ ಬರೀ 20 ಇಡ್ತೀರಾ. ಇಲ್ಲಿ 100 ಯಾಕೆ ಬಂದು ಸರ್ ಅಂತ ಕೇಳ್ತೀರಾ. ನೋಡಿ 280 ನಮಗೆ ಬಂದಿರೋ ಲಾಭ, ಖರ್ಚು ಮಾಡಿದ್ದೆಷ್ಟು 1400 ರೂಪಾಯಿ, ಹೌದಾ. ಸೊ 280 ರೂಪಾಯಿ ಡಿವೈಡೆಡ್ ಬೈ 1400 ಆಯಿತು. ಈ ವ್ಯಾಲ್ಯೂನ ಪರ್ಸೆಂಟೇಜಲ್ಲಿ ಬರೋದಕ್ಕೆ ಇಂಟು 100 ಮಾಡ್ತೀವಿ. ಸೊ ಇಂಟು 100 ಮಾಡಿದ್ವಿ ಅಂದರೆ ನಿಮಗೆ ಈ ಕ್ಯಾಲ್ಕುಲೇಷನ್ ಆದಮೇಲೆ ಏನು ವ್ಯಾಲ್ಯೂ ಬರುತ್ತೆ, ಡೈರೆಕ್ಟಾಗಿ ಪರ್ಸೆಂಟೇಜ್ ಸಿಂಬಲ್ ಹಾಕಿ ಅಷ್ಟೇ. ಸೊ ಎಷ್ಟಾಯಿತು, 20% ಲಾಭ ಬಂದಿದೆ. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಈ ಥರ ಪ್ರಶ್ನೆಗಳು ನಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. BL ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ. ಸೊ ನಾನು ನಿಮಗೆ ಆ ಹಳೆಯ ಕ್ವಶನ್ ಪೇಪರಿನ ಸೊಲ್ಯೂಷನ್ಸ್ಗಳು ತೊಗೊಳ್ತೀನಿ. ಫಸ್ಟು ಕಾನ್ಸೆಪ್ಟ್ಸ್ನ ಮುಗಿಸೋಣ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ನೋಡಿ, ಎರಡನೇ ಪ್ರಶ್ನೆ ಇದೆ. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟು. ನಾನೇನು ಪ್ರಶ್ನೆಗಳು ಮಾಡ್ತಿದ್ದೀನಲ್ಲ, EAT ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇವನ್ನ ನಿಮ್ಮ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸಾಮಲ್ಲಿ ಬರಬೇಕಾಗಿರುವಂಥ 10 ಕ್ವಶನ್ಸು 10 ಮಾರ್ಕ್ಸ್ನ ಈಸಿಯಾಗಿ ತೊಗೊಳ್ಬೋದಾಗ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ ರುಪೀಸ್ 240. ಸಾರಿ, ಏನು ಮಾಡ್ತಾಯಿದ್ದಾನೆ, ಒಂದು ಆರ್ಟಿಕಲ್ನ ಎಷ್ಟಕ್ಕೆ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲಿ, ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ ರುಪೀಸ್ 240. ಒಂದು ಆರ್ಟಿಕಲ್ನ 240 ರೂಪಾಯಿಗೆ ಸೆಲ್ ಮಾಡ್ತಾಯಿದ್ದಾರೆ. ಸೊ ಆ ಸೆಲ್ ಮಾಡೋದ್ರಿಂದ ಅವ್ನಿಗೆ ಎಷ್ಟು ಲಾಸ್ ಆಗ್ತಿದೆ, ಆ್ಯಂಡ್ ಮ್ಯಾನ್ ಇನ್ಕರ್ಸ್ ಎ ಲಾಸ್ ಆಫ್ 10%. ಸೊ 240 ರೂಪಾಯಿಗೆ ಸೆಲ್ ಮಾಡಿದ್ರೆ ನನಗೆ 10% ಲಾಸ್ ಆಗ್ತಿದೆ ಅಂತೆ. ಓಕೆ, ಅಟ್ ವಾಟ್ ಪ್ರೈಸ್ ಶುಡ್ ಈ ಸೆಲ್ ಇಟ್ ಸೊ ದಟ್ ಹಿ ಮೇಕ್ ಎ ಪ್ರಾಫಿಟ್ ಆಫ್ 20%. ಸೊ 240 ರೂಪಾಯಿಗೆ ನಾನು ಸೇಲ್ ಮಾಡಿದ್ರೆ ನನಗೆ 10% ಲಾಸ್ ಆಗ್ತಿದೆ. ಹಾಗಿದ್ದಾಗ ನನಗೆ 20% ಪ್ರಾಫಿಟ್ ಆಗಬೇಕಂದ್ರೆ ನನ್ನ ಆರ್ಟಿಕಲ್ನ ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ತಾನೆ. ವಾಟ್ ಪ್ರೈಸ್ ಹಿ ಶುಡ್ ಸೆಲ್ ಇಟ್ ಸೊ ದಟ್ ಹಿ ಮೇಕ್ಸ್ ಎ ಪ್ರಾಫಿಟ್ ಆಫ್ 20%. ಸೊ ನಾನು ನಿಮಗೆ ಈ ಕ್ವಶನ್ಗಿಂತ ಮುಂಚೆ ಸಾಲ್ವ್ ಮಾಡಿದ್ದನಲ್ಲ, ಅದರಲ್ಲಿ ಅವ್ರು ಏನು ಮಾಡಿದ್ರು, ಇಷ್ಟು ಅಮೌಂಟ್ ಪರ್ಚೇಸ್ ಮಾಡ್ತಾರೆ, ಅದಕ್ಕೆ ರಿಪೇರಿಗೆ ಸ್ಪೆಂಡ್ ಮಾಡ್ತಾರೆ, ಮೊತ್ತ ಅಮೌಂಟ್ ಆಗುತ್ತೆ, ಅವನು ಇಷ್ಟು ಅಮೌಂಟಿಗೆ ಸೆಲ್ ಮಾಡ್ತಾನೆ. ಸೊ ಅವೆರಡರ ಡಿಫ್ರೆನ್ಸ್ ಮಾಡಿದಾಗ, ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಮಾಡಿದಾಗ ನನಗೇನು ಪ್ರಾಫಿಟ್ ಬಂದಿತ್ತು, ಅದು ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಾಡಿದ್ವಿ, ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಂತ ಗೊತ್ತಾಯಿತು. ಬಟ್ ಇಲ್ಲೇನು ಮಾಡಿದ್ದಾನೆ, ನಮಗೆ ಇಷ್ಟಕ್ಕೆ ತೊಗೊಂಡಿದ್ದೀವಿ, ಇಷ್ಟಕ್ಕೆ ಸೆಲ್ ಮಾಡಿದ್ವಿ ಏನು ಹೇಳ್ತಿಲ್ಲ. ಒಬ್ಬ ಪರ್ಸನ್ನು 240 ರೂಪಾಯಿಗೆ ಮಾರಿಬಿಟ್ಟು 10% ಲಾಸ್ ಬಂದಿದಂತೆ, 10% ಲಾಸ್ ಬಂದಿದಂತೆ. ಆಗಿದ್ದಾಗ ಅವನು ಎಷ್ಟಕ್ಕೆ ಮಾರಿದ್ರೆ 20% ಲಾಭ ಬರುತ್ತೆ ಅಂತ ಕೇಳ್ತಾನೆ. ಹಾಗಾದರೆ ನಮಗೆ ಇಲ್ಲಿ ಏನು ಮಾಡಬೇಕು, ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟಕ್ಕೆ ಮಾರಿದ್ರೆ ನನಗೆ ಪ್ರಾಫಿಟ್ ಬರುತ್ತೆ ಅಂತ ನೋಡಬೇಕು ಅಲ್ವಾ. ನೋಡೋಣ ಇಲ್ಲಿ. ಸೊ ಮೊದಲನೇದಾಗಿ ನಮಗೆ ಡಾಟಾದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ ಕೆಲವು ಎರಡು ಫಾರ್ಮರ್ಸ್ ತಿಳಿಸ್ಕೊಟ್ಟಿದ್ದೆ. ಒಂದು ಪ್ರಾಫಿಟ್ ಫೈಂಡ್ ಔಟ್ ಮಾಡೋದಕ್ಕೆ, ಇನ್ನೊಂದು ಲಾಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಏನಿತ್ತು, ಸೆಲ್ಲಿಂಗ್ ಪ್ರೈಸ್ ನೋಡಿ ಅದೆಷ್ಟಿತ್ತು, 1680 ರೂಪಾಯಿ ಇತ್ತು ಸೆಲ್ಲಿಂಗ್ ಪ್ರೈಸ್, ಮೈನಸ್ ಕಾಸ್ಟ್ ಪ್ರೈಸ್ ಅಂದರೆ ತೊಗೊಂಡಿದ್ದು ಪ್ಲಸ್ ರಿಪೇರ್ಗೆ ಹಾಕಿದ್ದು ಅದು ಕಾಸ್ಟ್ ಪ್ರೈಸ್ ಅಂತ ತೊಗೊಳ್ತೀವಿ ಅಲ್ವಾ. ಸೊ ಅವೆರಡು ಮಾಡಿದಾಗ ನನಗೆ ಎಷ್ಟು ಪ್ರಾಫಿಟ್ ಬಂದಿತ್ತು, 280 ರೂಪಾಯಿನ ಸಮಥಿಂಗ್ ಬಂದಿತ್ತು. ಅದೇ ನನಗೆ ಲಾಸ್ ಮಾಡಬೇಕಂದ್ರೆ ಲಾಸ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ಏನು ಮಾಡ್ತೀರಾ, ಕಾಸ್ಟ್ ಪ್ರೈಸು ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರೆ ನನಗೆ ಲಾಸ್ ಗೊತ್ತಾಗುತ್ತೆ. ಈಗ ನನಗೆ ಇವೆರಡೂ ಫಾರ್ಮುಲಾಸು ನಾನು ನಿಮಗೆ ಈಗ ಹೇಳ್ಕೊಟ್ಟಿದ್ದೀನಿ, ಇವೆರಡನ್ನ ಬರ್ಕೊಳ್ಳಿ. ಮೂರನೇ ಫಾರ್ಮುಲಾ, ಇನ್ ಕೇಸ್ ಇದೇ ಪ್ರಾಫಿಟ್ನ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬಂದಿದೆ ಅಂತ ತಿಳ್ಕೊಳ್ಳಿ ಅಂತ ಕೇಳಿದ್ರೆ, ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು, ಪ್ರಾಫಿಟ್ನ ಪರ್ಸೆಂಟೇಜಲ್ಲಿ ಮಾಡೋದಕ್ಕೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಫಾರ್ಮುಲಾ ತಾನೇ ಪ್ರಾಫಿಟ್ ಫಾರ್ಮುಲಾ ಏನು, ಎಸ್ ಪಿ ಮೈನಸ್ ಸಿ ಪಿ ಯಾವಾಗೂ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರೀವಿಯಸ್ಸಾಗಿ ನಾವು ಅಷ್ಟೇ ಮಾಡಿದ್ವಿ, ಆ 240 ರೂಪಾಯಿ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಾಡಿದ್ವಿ 1400 ರೂಪಾಯಿ, ಅದ್ರ ಮೇಲೆ ನಮಗೆ ಪ್ರಾಫಿಟ್ ಬಂತು ಅಲ್ವಾ, ಎಷ್ಟು ಪರ್ಸೆಂಟ್ ಅಂತೇಳಿ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಪರ್ಸೆಂಟಲ್ಲಿ ಬಂದಿರುತ್ತೆ. ಸಿಮಿಲರಾಗಿ ನನಗೇನಾದರೂ ಲಾಸ್ ಫೈಂಡ್ ಔಟ್ ಮಾಡಬೇಕು, ಲಾಸ್ ಆಗಿರೋದು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಅಲ್ಲ, ಆ ಲಾಸ್ ಆಗಿರೋದು ಎಷ್ಟು ಪರ್ಸೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಮತ್ತೆ ಫಾರ್ಮುಲಾ ಇರುತ್ತೆ. ಲಾಸಿಗೆ ಫಾರ್ಮುಲಾ ಇರೋದೇನು, ಸಿ ಪಿ ಮೈನಸ್ ಎಸ್ ಪಿ.
ಬಟ್ ಯಾವುದ್ರ ಮೇಲೆ ಮಾಡಬೇಕು, ಲಾಸ್ ಆಗಿದೆಯಾ ಪ್ರಾಫಿಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ನಾವು ಕಾಸ್ಟ್ ಪ್ರೈಸ್ ಮೇಲೆ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಇಂಟು 100. ಸೊ ಈಗ ಮೊತ್ತ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಬರುವಂಥ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ ಬಂದಿರುತ್ತೆ. ಇದಲ್ಲದೆ ಇನ್ನೊಂದು ಫಾರ್ಮುಲಾ ಇದೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಇನ್ನೂ 2 ಫಾರ್ಮುಲಾ ಇದ್ದಾವೆ. ಸೊ ನನಗೇನಾದರೂ ಡಾಟಾದಲ್ಲಿ ನಮಗೆ ಡಾಟಾದಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾರೆ, ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಅಂತ ಕೊಟ್ಟು, ನಮಗೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಅಂತ ಕೊಟ್ಟು ಕ್ವಶನಲ್ಲಿ ಕೇಳ್ತಾರೆ, ನನಗೆ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಬೇಕಂದ್ರೆ ಎಷ್ಟಕ್ಕೆ ಸೆಲ್ ಮಾಡಬೇಕು, ಇಷ್ಟು ಪರ್ಸೆಂಟ್ ಲಾಸ್ಗೆ ಆಗಬೇಕಂದ್ರೆ ಎಷ್ಟಕ್ಕೆ ಸೆಲ್ ಮಾಡಬೇಕು. ಆ ಥರ ಪ್ರಶ್ನೆ ಕೇಳಿದಾಗ ನಾವು ಈ ಥರ ಫಾರ್ಮ್ನ ಯೂಸ್ ಮಾಡ್ತೀವಿ. ಯಾವುದ್ಯಾವುದಂದರೆ ಸೆಲ್ಲಿಂಗ್ ಪ್ರೈಸ್ ಡಾಟಾದಲ್ಲಿ ಕೊಟ್ಟಿರ್ತಾರೆ, ನಮಗೆ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡೋಂಥದ್ದು ಇರುತ್ತೆ, ಅಥವಾ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡೋಂಥದ್ದು ಇರುತ್ತೆ. ಅಲ್ಲಿ ನಮಗೆ ಇನ್ನೊಂದು ಡಾಟಾದಲ್ಲಿ ಏನು ಹೇಳ್ತಾನೆ, ಇಷ್ಟು ಪರ್ಸೆಂಟು ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾನೆ. ಓಕೆ, ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ, ಹಾಗಿದ್ದಾಗ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಓಕೆ, ಇಷ್ಟು ಪರ್ಸೆಂಟ್ ಲಾಸ್ ಆಗಿದೆ, ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನಾವು ಈ ಫಾರ್ಮ್ನ ಯೂಸ್ ಮಾಡ್ತೀವಿ. ಇಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಇದಕ್ಕೆ ಏನು ಬೇಕು ನನಗೆ, ಸೆಲ್ಲಿಂಗ್ ಪ್ರೈಸು, ಕಾಸ್ಟ್ ಪ್ರೈಸು, ಪ್ರಾಫಿಟ್ ಗೊತ್ತಿದ್ದರೆ ಈ ಫಾರ್ಮ್ನ ಯೂಸ್ ಮಾಡ್ಬೋದು. ಅಥವಾ ಸೆಲ್ಲಿಂಗ್ ಪ್ರೈಸು, ಪ್ರಾಫಿಟ್ ಗೊತ್ತಿರುತ್ತೆ, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮ್ನ ಯೂಸ್ ಮಾಡಿ. ಕಾಸ್ಟ್ ಪ್ರೈಸ್ ಗೊತ್ತಿರುತ್ತೆ, ಪ್ರಾಫಿಟ್ ಗೊತ್ತಿರುತ್ತೆ, ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮ್ನ ಯೂಸ್ ಮಾಡಿ. ಅಥವಾ ಸೆಲ್ಲಿಂಗ್ ಪ್ರೈಸು ಗೊತ್ತಿದೆ, ಕಾಸ್ಟ್ ಪ್ರೈಸು ಗೊತ್ತಿದೆ, ಪ್ರಾಫಿಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮ್ನ ಯೂಸ್ ಮಾಡ್ಬೋದು ನೀವು. ಇನ್ನೂ ಒಂದು 6ನೇ ಫಾರ್ಮ್ನ ನೋಡಿ, ಅದೇ ನನಗೆ ಒಂದು ವೇಳೆ ಪ್ರಾಫಿಟ್ ಕೊಟ್ಟರೆ ಪ್ಲಸ್ ಮಾಡಿದ್ವಿ, ಅದೇ ಲಾಸ್ ಕೊಟ್ಟರೆ ಏನು ಮಾಡೋದು. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು 100 ಮೈನಸ್ ಲಾಸು ಡಿವೈಡೆಡ್ ಬೈ 100. ಓಕೆ, ಇದು ಪ್ರಾಫಿಟಲ್ಲಿ, ಇದು ಪರ್ಸೆಂಟೇಜಲ್ಲಿ ಇರುತ್ತೆ. ಪರ್ಸೆಂಟೇಜಲ್ಲಿ ಏನು ವ್ಯಾಲ್ಯೂ ಕೊಡ್ತಾರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ಸೊ ಈ 6 ಫಾರ್ಮುಲಾಸ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್. ನೋಡೋಣ ಈ ಫಾರ್ಮುಲಾಸ್ನ ಇಲ್ಲಿ ಈ ಪ್ರಶ್ನೆಗೆ ಹೇಗೆ ಯೂಸ್ಫುಲ್ ಆಗ್ತವೆ ಅಂತೇಳಿ. ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ ₹240, ಇಲ್ಲೇನು ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ ಡಾಟಾದಲ್ಲಿ, ಎಷ್ಟು, ₹240. ಆ್ಯಂಡ್ ಎಷ್ಟು ಇಷ್ಟಕ್ಕೆ ಸೇಲ್ ಮಾಡಿ ಎಷ್ಟು ಲಾಸ್ ಆಗಿದೆ, 10%. ಸೊ ಲಾಸ್ ಆ ಕಡೆ ಎಷ್ಟು ಪರ್ಸೆಂಟ್ ಇದೆ, 10% ಇದೆ. ನಮಗೆ ಎಷ್ಟಕ್ಕೆ ಮಾರಬೇಕು, ಅಟ್ ವಾಟ್ ಪ್ರೈಸ್ ಶುಡ್ ಈ ಸೆಲ್ ಸೊ ದಟ್ ಹಿ ಮೇಕ್ ಎ ಪ್ರಾಫಿಟ್ ಆಫ್ 20%. ಸೊ 20% ಪ್ರಾಫಿಟ್ ಆಗೋಕ್ಕೆ ನಾನು ಎಷ್ಟಕ್ಕೆ ಸೇಲ್ ಮಾಡಬೇಕು. ಸೊ ನೋಡಿ, ಅದು ಸೆಲ್ಲಿಂಗ್ ಪ್ರೈಸೇ ಕೇಳ್ತಿದ್ದಾನೆ, ಬಟ್ ಎಷ್ಟು ಪರ್ಸೆಂಟ್ ಪ್ರಾಫಿಟಿಗೆ, 20% ಪ್ರಾಫಿಟಿಗೆ. ಸೊ ನೋಡೋಣ ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ ಈ ಕ್ವಶನಿಗೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಮತ್ತು ಲಾಸ್ ಎಷ್ಟಾಗಿದೆ ಅಂತ ಗೊತ್ತಿದೆ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಲಾಸ್ ಗೊತ್ತಿದೆ. ಫಸ್ಟ್ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಲಾಸ್ ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಲಾಸ್ ಗೊತ್ತಿದೆ, ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು 100 ಮೈನಸ್ ಲಾಸ್ ಡಿವೈಡೆಡ್ ಬೈ 100. ಸೊ ಇದು ಯಾವಾಗ ಮಾಡ್ತೀವಿ ಅಂತಂದರೆ, ನಮಗೆ ಈ ಥರ 20% ಪ್ರಾಫಿಟಿಗೆ ಎಷ್ಟಕ್ಕೆ ಸೆಲ್ ಮಾಡಬೇಕು, 30% ಪ್ರಾಫಿಟಿಗೆ ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಕೇಳಿದಾಗ ಈ ಥರ ಫಾರ್ಮೆಟ್ನ ಸಾಲ್ವ್ ಮಾಡಿ. ಈ ಥರ ಫಾರ್ಮೆಟಲ್ಲಿ ಸಾಲ್ವ್ ಮಾಡ್ಕೊತ ಹೋಗಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 240 ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ನಾನು ಫೈಂಡ್ ಔಟ್ ಮಾಡ್ತೀನಿ. ಫಸ್ಟು ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಆವಾಗ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ ಎಷ್ಟು ನಾವು 20% ಪ್ರಾಫಿಟ್ ಫೈಂಡ್ ಔಟ್ ಮಾಡೋಕ್ಕಲ್ಲ, ಅದು ಹೆಂಗೆ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. 100 ಮೈನಸ್ ಲಾಸ್ ಎಷ್ಟಿದೆ, ಲಾಸ್ ಎಷ್ಟಿದೆ 10%. ಇಲ್ಲಿ ನಾನು 100% ಬಂದು ಬರ್ಕೊಂಡಿದ್ದೀನಿ. ಎಷ್ಟು ಲಾಸು, 10%. ಸೊ 10% ಅಂತಿದೆಲ್ಲ, 10 ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿ ಡಿವೈಡೆಡ್ ಬೈ 100. ಸೊ ಈಗ ಇಲ್ಲಿಂದ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡೋಣ. CP 100 ಮೈನಸ್ 10 ಎಷ್ಟಾಗುತ್ತೆ, 90 ಡಿವೈಡೆಡ್ ಬೈ 100. ಇಲ್ಲೆಷ್ಟಿದೆ, 240. ಸೊ ಕಾಸ್ಟ್ ಪ್ರೈಸ್ ಇಲ್ಲಿ ನೋಡಿ, ಇದು 0 ಕ್ಯಾನ್ಸಲ್ ಆಯಿತಾ, ಕ್ಯಾನ್ಸಲ್ ಆದರೆ ಇನ್ನೇನು ಬರುತ್ತೆ, 9/10 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 10 ಈ ಕಡೆ ಹೋಗುತ್ತೆ ತಾನೆ. ಸೊ ಇದೇನಾಗುತ್ತೆ, 240 ಇಂಟು 10. ಕಾಸ್ಟ್ ಪ್ರೈಸ್ ಅಲ್ಲೇ ಇಟ್ಕೊಳ್ಳಿ, 9 ಎಲ್ಲಿ ಬರಬೇಕು, ಕೆಳಗಡೆ ಬರಬೇಕು. 10 ಈ ಕಡೆ ಕಳಿಸಿದ್ವಿ, 9 ಎಲ್ಲಿ ಬರಬೇಕು, ಕೆಳಗಡೆ ಬರಬೇಕು. ಸೊ ಕಾಸ್ಟ್ ಪ್ರೈಸ್ ನಾನು ಫೈಂಡ್ ಔಟ್ ಮಾಡ್ತಿರೋದು. ಸೊ 10 ಇಂಟು 240, 10 ಇಂಟು 240, 9 ಎಲ್ಲಿ ಬರಬೇಕು, ಇದ್ರ ಕೆಳಗಡೆ ತಾನೆ, ಇದ್ರ ಕೆಳಗಡೆ ಬರಬೇಕು ಅಷ್ಟೇ. ಸೊ ಈಗ ಇದನ್ನು ಮಾಡಿ. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಾ, 9 ಒಳಗಡೆ ಕ್ಯಾನ್ಸಲ್ ಬರುತ್ತಾ, ಡೆಸಿಮಲ್ ವ್ಯಾಲ್ಯೂಲ್ಲಿ ಬರುತ್ತೆ. ಸೊ ಅಷ್ಟು ರಿಸ್ಕ್ ತೊಳ್ಕೊಬೇಡಿ, ಇಷ್ಟು ಬಂತಂದರೆ ಇಷ್ಟೇ ಇಟ್ಕೊಳ್ಳಿ. ಇವಾಗ ಇದನ್ನು ಏನು ಮಾಡ್ತೀರಾ, ನಮಗೇನು ಬೇಕು, ಎಷ್ಟು ಪರ್ಸೆಂಟ್ ಪ್ರಾಫಿಟಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕಲ್ಲ. ದೇರ್ ಫೋರ್ ಅಟ್ 20% ಪ್ರಾಫಿಟಲ್ಲಿ ನನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಬೇಕು. ಸೊ ಮತ್ತೆ ನೋಡಿ ಇಲ್ಲೇನು ಮಾಡ್ತೀರಾ, ಈಗ ಇದು ನಂದು ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್. ಸೊ ನೀವು ಪ್ರಾಫಿಟ್ ಹೆಂಗೆ ತಿಳ್ಕೊತೀರಾ, ಕಾಸ್ಟ್ ಪ್ರೈಸ್ ಬೇಸಿಸ್ ಮೇಲೆ ತಿಳ್ಕೊತೀವಿ. ಅಂದರೆ ಕಾಸ್ಟ್ ಪ್ರೈಸ್ ನಾನು ₹100 ಇದೆ ಅಂದರೆ ನಾನು ಈ ₹120 ಸೇಲ್ ಮಾಡಿದೆ ಅಂದರೆ ₹20 ಪ್ರಾಫಿಟ್ ಬಂದಿದೆ. ಹೆಂಗೆ ಕಂಪೇರ್ ಮಾಡ್ತಿದ್ದೀರಾ, ಈಗ ನಂದು ಕಾಸ್ಟ್ ಪ್ರೈಸು ₹100 ತೊಗೊಂಡಿದ್ದೀನಿ, ಅದು ₹120 ಸೇಲ್ ಮಾಡಿದ್ದೀನಿ. ಸೊ ನನಗೆ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂದರೆ ಹೆಂಗೆ ನೋಡ್ತೀರಾ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು, ₹120, ಕಾಸ್ಟ್ ಪ್ರೈಸ್ ₹100. ಸೊ ₹20 ನಿಮಗೆ ನೋಡಿ, 120 ಮೈನಸ್ 100 ಮಾಡಿದ್ರೆ ಎಷ್ಟು ಬರುತ್ತೆ, 120 ಮೈನಸ್ 100 ಮಾಡಿದ್ರೆ ₹20 ಬರ್ತಿದೆ. ಸೊ ₹20 ಬರ್ತಿದೆ ಅಂತ ಯಾವುದನ್ನು ನೋಡಿ ಹೇಳ್ತಾ ಇದ್ದೀವಿ, ಕಾಸ್ಟ್ ಪ್ರೈಸ್ ಅಂತಾನೆ. ಸೊ ₹100 ನಾನು ತೊಗೊಂಡಿರೋದು, ಸೇಲ್ ಮಾಡಿದ ನಂತರ ನನಗೆ ಪ್ರಾಫಿಟ್ ಬಂದಿರೋದು ₹20. ಹೆಂಗೆ ಹೇಳ್ತಿದ್ರೆ, ₹100 ತೊಗೊಂಡಿರೋದು
20 ರೂಪಾಯಿ ಪ್ರಾಫಿಟ್ ಬಂದಿದೆ. ಯಾಕೆ 120 ರೂಪಾಯಿಗೆ ನಾನು ಸೇಲ್ ಮಾಡಿದ್ದೀನಿ. ಇದನ್ನು ಬೇಸ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ನ ನೋಡಿಕೊಂಡೆ ನಮ್ಮ ಪ್ರಾಫಿಟ್ ಎಷ್ಟು ಬಂದಿದೆ. ಇನ್ ಕೇಸ್ ಅದೇ 100 ರೂಪಾಯಿ ಪ್ರಾಡಕ್ಟ್ ತೊಗೊತೀರಾ, ಅದು 90 ರೂಪಾಯಿಗೆ ಸೇಲ್ ಮಾಡ್ತೀರಾ. ಸೊ ನಿಮಗೆ ನೋಡಿ ಕಾಸ್ಟ್ ಪ್ರೈಸ್ 100 ರೂಪಾಯಿ, ಸೆಲ್ಲಿಂಗ್ ಪ್ರೈಸ್ 90 ರೂಪಾಯಿ. ಸೊ ಲಾಸ್ ಎಷ್ಟು ಆಯ್ತು? ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ? ಲಾಸ್. ಯಾಕೆ ತೊಗೊಂಡಿರೋದು 100 ರೂಪಾಯಿ, ಸೇಲ್ ಮಾಡೋದು 90 ರೂಪಾಯಿ. ಎಷ್ಟು ಡಿಫ್ರೆನ್ಸ್ ಇದೆ? 10 ರೂಪಾಯಿ. 10 ರೂಪಾಯಿ ನಮ್ಗೆ ಲಾಸ್ ಬಂದಿದೆ. ಸೊ 10 ರೂಪಾಯಿ ಲಾಸ್ ಬಂದಿದೆ ಅಂತ ಯಾವುದನ್ನು ನೋಡ್ಕೊಂಡು ಹೇಳ್ತಿದ್ದೀರಾ? ಸೆಲ್ಲಿಂಗ್ ಪ್ರೈಸ್ನ ಅಥವಾ ಕಾಸ್ಟ್ ಪ್ರೈಸ್ನ? ಕಾಸ್ಟ್ ಪ್ರೈಸ್ ತಾನೇ. ನಾವು ಎಷ್ಟಕ್ಕೆ ತೊಗೊಂಡಿದ್ದೀವಿ, ಎಷ್ಟಕ್ಕೆ ಮಾರಿದ್ವಿ, ಲಾಸ್ ಬಂತಾ ಪ್ರಾಫಿಟ್ ಬಂತಾ, ಅದು ಕಾಸ್ಟ್ ಪ್ರೈಸ್ನ ನೋಡ್ಕೊಂಡು ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಏನಿದೆಯಲ್ಲ, ಈ ವ್ಯಾಲ್ಯೂಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ? 240 ರೂಪಾಯಿ ಇಂಟು 10 ಡಿವೈಡೆಡ್ ಬೈ 9. ಇದೆಲ್ಲ ಕಾಸ್ಟ್ ಪ್ರೈಸೇ. ನನಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬೇಕು? 20% ಪ್ರಾಫಿಟ್ ಬೇಕು. ಸೊ 20% ಅಂದರೆ ಕಾಸ್ಟ್ ಪ್ರೈಸ್ ಏನಿದೆ 120 ರೂಪಾಯಿ, 100 ರೂಪಾಯಿ, ಅದ್ರ ಮೇಲ್ಗಡೆ ನಾನು ಎಕ್ಸ್ಟ್ರಾ ಸೇಲ್ ಮಾಡಿದ್ರೆ ತಾನೇ ನನಗೆ ಬರೋದು. ಅಂದರೆ ಇದನ್ನು ನಾನು 100% ಅಂತ ತೊಗೊಂಡ್ರೆ, ಇದನ್ನು ನಾನು 100% ವ್ಯಾಲ್ಯೂ ಅಂತ ತೊಗೊಂಡ್ರೆ, ಸೊ ಇದು ಬಿಟ್ಟು ಇದ್ರ ಮೇಲ್ಗಡೆ ಏನು ಎಕ್ಸ್ಟ್ರಾ ಸೇಲ್ ಮಾಡ್ತಾರೆ ಅದೇ ನಮಗೆ ಪ್ರಾಫಿಟ್ಟು. ಸೊ ಇನ್ ಕೇಸ್ ನಾನು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟನಾ, ಸೊ 100 ರೂಪಾಯಿ ಮೇಲೆ 20 ರೂಪಾಯಿ ಜಾಸ್ತಿ ಅಂದರೆ ಎಷ್ಟು ಪರ್ಸೆಂಟು? 20%. ಅಂದರೆ 120% ಈ ವ್ಯಾಲ್ಯೂಗೆ ಸೇಲ್ ಮಾಡಬೇಕು. ಇನ್ ಕೇಸ್ ನನಗೆ 100 ರೂಪಾಯಿ ಇದೆ, ನನಗೆ 105% ಪ್ರಾಫಿಟ್ ಬೇಕಪ್ಪ, 5% ಪ್ರಾಫಿಟ್ ಬೇಕು. ಅವಾಗ ಏನು ಮಾಡ್ತೀವಿ? ಇನ್ನು ಕಾಸ್ಟ್ ಪ್ರೈಸ್ ಮೇಲೆ 105% ಮಾಡ್ತೀವಿ, ಅಂದರೆ 5% ಪ್ರಾಫಿಟ್. ಅಂದರೆ ಜಾಸ್ತಿ ಬರಬೇಕಂದ್ರೆ ಕಾಸ್ಟ್ ಪ್ರೈಸ್ಗೆ ಎಕ್ಸ್ಟ್ರಾ ಸೇಲ್ ಮಾಡಬೇಕು. ಕಾಸ್ಟ್ ಪ್ರೈಸ್ಗೆ ಎಕ್ಸ್ಟ್ರಾ ಸೇಲ್ ಮಾಡಬೇಕು. ಕಾಸ್ಟ್ ಪ್ರೈಸ್ನ ನೀವು 100 ಅಂತ ಇಟ್ಕೊಂಡ್ರೆ ಮೇಲ್ಗಡೆ ನಿಮ್ಗೆ ಏನು ವ್ಯಾಲ್ಯೂ ಬರಬೇಕು ಅದು ಎಕ್ಸ್ಟ್ರಾ ಪರ್ಸೆಂಟ್ ಆಗುತ್ತೆ. ಸೊ ನನಗೆ ಇಲ್ಲೇನಿದು, ಇದು ಟೋಟಲ್ ಕಾಸ್ಟ್ ಪ್ರೈಸ್, ಇದು 100% ಅಂದರೆ ನನಗೆ ಎಷ್ಟು ಪರ್ಸೆಂಟ್ ಬೇಕು ಪ್ರಾಫಿಟ್ಟು? 20%. ಸೊ ಇದು 100%ಗೆ 120% ಸೇಲ್ ಮಾಡಿದ್ರೆ ನನಗೆ ಪ್ರಾಫಿಟ್ ಬರುತ್ತೆ. ಹಾಗಾಗಿ ಆ 100%ಗೆ ಈ ಟೋಟಲ್ 100%ಗೆ 120% ಅಂದರೆ 120%ಗೆ ನಾನು ಸೇಲ್ ಮಾಡಬೇಕು. ಆವಾಗೇ ನನಗೆ ಇದು ಮೊತ್ತ ಏನು ಬರುತ್ತಲ್ಲ ಅದು ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 240 ಇಂಟು 10 ಡಿವೈಡೆಡ್ ಬೈ 9 ಇಂಟು 120%. ಹಿಂಗೆ ಕನ್ವರ್ಟ್ ಮಾಡ್ತಾರೆ, ಹಿಂಗೆ ತಾನೇ ಮಾಡೋದು. ಸೊ ಈ ಝೀರೋಗೆ ಹೊಟ್ಟೋಗ್ಬಿಡಲಿ. ನೆಕ್ಸ್ಟ್ ಏನು ಉಳಿತು? 24 ಇಂಟು 12 ಡಿವೈಡೆಡ್ ಬೈ 9. ಕರೆಕ್ಟಾ? ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 3 ಒಳಗಡೆ ಹೋಗುತ್ತಾ? 3 3s 9, 3 8s 24. ಕರೆಕ್ಟಾ? 3 3s 9, 3 8s 24, 3 1s 3 4s, 4 8s ಎಷ್ಟಾಗುತ್ತೆ? 4 8s 32 ಆಗುತ್ತಲ್ವಾ? ಸಾರಿ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದೇನೆಂದರೆ ಅಲ್ಲಿ ಡಬಲ್ ಜೀರೋಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿವಿ, ಬಟ್ ಇನ್ನೊಂದು ಎಕ್ಸ್ಟ್ರಾ ವ್ಯಾಲ್ಯೂ ಬಿಟ್ಬಿಟ್ಟಿದೆ. ನೋಡಿ ಇಲ್ಲಿ ಈ ಝೀರೋಗೆ ಕ್ಯಾನ್ಸಲ್ ಆಯಿತು. ಇನ್ನೆಷ್ಟು ಉಳಿತು? 24 ಇಂಟು ಇಲ್ಲೆಷ್ಟಿದೆ? 120 ಇದೆ ಡಿವೈಡೆಡ್ ಬೈ 9. ಸೊ ಈಗ 3 3s 9, 3 8s 24, 3 1s 3, 3 4s 12, ಈ ಝೀರೋ ಹಿಂಗೆ ಕ್ಯಾರಿ ಫಾರ್ವರ್ಡ್ ಆಗಲಿ. 4 8s 32, ಇದೊಂದು ಝೀರೋ. ಸೊ ಎಷ್ಟಕ್ಕೆ ಸೇಲ್ ಮಾಡಬೇಕು ನಾನು? 320 ರೂಪಾಯಿಗೆ ಸೇಲ್ ಮಾಡಿದ್ರೆ. 240 ರೂಪಾಯಿಗೆ ಸೇಲ್ ಮಾಡಿದ್ರೆ ನಂಗೆ 10% ಪ್ರಾಫಿಟ್ಟು, 10% ಲಾಸು. ಅದೇ 320 ರೂಪಾಯಿಗೆ ಸೇಲ್ ಮಾಡಿದ್ರೆ ನಮ್ಗೆ 20% ಪ್ರಾಫಿಟ್ ಬರುತ್ತೆ ಅಷ್ಟೇ. ಸೊ ಇಲ್ಲಿ ಮಾಡಿರೋ ಪ್ರೊಸೀಜರ್ ತಿಳ್ಕೊಳ್ಳಿ, ಯಾಕಂದರೆ ಈ ಕ್ವಶನ್ ನಿಮ್ಗೆ ಅರ್ಥ ಆಯ್ತು ಅಂದರೆ ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಸೊ ನಾನು ಎಷ್ಟೋ ವ್ಯಾಲ್ಯೂಗೆ ಸೇಲ್ ಮಾಡಿ ಇಷ್ಟು ಪರ್ಸೆಂಟ್ ಲಾಸಲ್ಲಿ ಬಂದಿದೆ ಅಂತ ಡಾಟಾದಲ್ಲಿ ಹೇಳಿರ್ತಾನೆ. ನನಗೆ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಬರಬೇಕಂದ್ರೆ, ಇಷ್ಟು ಪರ್ಸೆಂಟ್ ಪ್ರಾಫಿಟ್ಗೆ ಬರಬೇಕಂದ್ರೆ ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಪ್ರಶ್ನೆನಲ್ಲಿ ಕೇಳ್ತಾರೆ. ಆವಾಗ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು? ಈ ಫಾರ್ಮರ್ಸ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಡಾಟಾದಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾನೆ, ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಗೊತ್ತಿರುತ್ತೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾನೆ, ಎಷ್ಟು ಪರ್ಸೆಂಟ್ ಲಾಸ್ ಆಗಿರುತ್ತೆ ಕೊಟ್ಟಿರ್ತಾನೆ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಅದು ಪ್ರಾಫಿಟನ್ನು ಕೊಡಲಿ, ಲಾಸನ್ನು ಕೊಡಲಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ನಮ್ಗೆ ಇವೆರಡು ಫಾರ್ಮರ್ಸ್ನಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಮೇಯ್ನ್ ಉದ್ದೇಶ ಏನು? ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡೋದು. ಸೊ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿದ್ವಿ. ಆ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಲ್ವಾ? ಆ ವ್ಯಾಲ್ಯೂಗೆ ಎಷ್ಟು ಪರ್ಸೆಂಟ್ ಮಾಡಬೇಕು? 20% ಅಂದರೆ 120 ಅಂತ ಬರ್ಕೊಳ್ಳಿ. 5% 105% ಅಂತ ಬರ್ಕೊಳ್ಳಿ. 15% ಪ್ರಾಫಿಟ್ ಮಾಡಬೇಕು, 115% ಅಂತ ಬರ್ಕೊಳ್ಳಿ. ಸೊ ಈ ಕಾಸ್ಟ್ ಪ್ರೈಸ್ ಮೇಲೆ ಈ ಕಾಸ್ಟ್ ಪ್ರೈಸ್ಗೆ ಇಂಟು ಎಷ್ಟು ಪರ್ಸೆಂಟ್ ಮಾಡಬೇಕು ನಾನು? 20 ಅಂದರೆ 120 ಅಂತ. ಸೊ 120 ಅಂತ ಬರ್ಕೊಳ್ಳಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟಕ್ಕೆ ಮಾರಬೇಕಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ. ಸೇಮ್ ಅದೇ ಥರ ಪ್ರಶ್ನೆನೇ ಇಲ್ಲಿದೆ ನೋಡಿ. ಎ ಮ್ಯಾನ್ ವಾಂಟೆಡ್ ಟು ಸೆಲ್ ಆನ್ ಆರ್ಟಿಕಲ್ ಫಾರ್ 20% ಪ್ರಾಫಿಟ್. ಸೊ 20% ಪ್ರಾಫಿಟ್ಗೆ ತಾನು ಮಾರಬೇಕಂತ ಇದನ್ನಂತೆ. ಬಟ್ ತಾನೇನು ಮಾಡ್ತಾನೆ? ಬಟ್ ಈ ಆ್ಯಕ್ಚುಲಿ ಸೋಲ್ಡ್ ಇಟ್ 20% ಲಾಸ್ ಫಾರ್ ₹480. ಸೊ ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸು SP ಎಷ್ಟು ಕೊಟ್ಟಿದ್ದಾನೆ? 480 ರೂಪಾಯಿ. ಇಷ್ಟಕ್ಕೆ ಸೇಲ್ ಮಾಡಿ ತಾನೇನು ಮಾಡಿದ್ದಾನೆ? ಈ ಆ್ಯಕ್ಚುಲಿ ಸೋಲ್ಡ್ ಇಟ್ 20% ಲಾಸ್, 20% ಲಾಸ್ ಆಗೋ ಥರ ಸೇಲ್ ಮಾಡಿದ್ದಾನೆ. ಅದು ಎಷ್ಟು ರೂಪಾಯಿಗೆ? 480 ರೂಪಾಯಿಗೆ. ಸೊ 480 ರೂಪಾಯಿಗೆ ಸೇಲ್ ಮಾಡಿ ಎಷ್ಟು ಪರ್ಸೆಂಟ್ ಲಾಸ್ ಇನ್ಕರ್ ಆಗಿದ್ದಾನೆ? ಎಷ್ಟು ಪರ್ಸೆಂಟ್ ಲಾಸ್ ಇನ್ಕರ್ ಆಗಿದ್ದಾನೆ? 20%. ಸೊ ತಾನು 20% ಮಾಡಬೇಕಾಯ್ತು, ಪ್ರಾಫಿಟಿಗೆ ಮಾರಬೇಕಾಯ್ತು. ಆದರೆ ಏನು ಮಾಡಿಬಿಟ್ಟಿದ್ದಾನೆ? 20% ಲಾಸ್ ಆಗೋ ಥರ ಸೇಲ್ ಮಾಡಿದ್ದಾನೆ. ಅದು ಎಷ್ಟು ರೂಪಾಯಿಗೆ? 480 ರೂಪಾಯಿಗೆ. ಸೊ 480 ರೂಪಾಯಿಗೆ ಸೇಲ್ ಮಾಡಿದ್ದು ತಾನು 20% ಲಾಸಲ್ಲಿ ಹೋಗಿದ್ದಾನೆ. ಹಾಗಿದ್ದಾಗ
ಅಟ್ ವಾಟ್ ಪ್ರೈಸ್ ಈ ಶುಡ್ ಸೆಲ್ ಈ ವಾಂಟೆಡ್ ಟು ಸೆಲ್ ಇಟ್ ಟು ಅರ್ನ್ ದಿ ಪ್ರಾಫಿಟ್. ಎಷ್ಟು ಪರ್ಸೆಂಟು? 20% ಪ್ರಾಫಿಟ್ ತೊಗೊಳಕ್ಕೆ. 20% ಪ್ರಾಫಿಟ್ ಮಾಡೋದಕ್ಕೆ ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡಬೇಕು, ಎಷ್ಟಕ್ಕೆ ಸೇಲ್ ಮಾಡಿದ್ರೆ ನನಗೆ 20% ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತಾನೆ. ತಾನೇನು ಮಾಡಿದ್ದಾನೆ, ಈಗ ಉದಾಹರಣೆ ನಾನೇ ಇಟ್ಕೊಳ್ಳಿ, ನಾನು 20% ಮಾಡಬೇಕಾಯಿತು ಪ್ರಾಫಿಟ್, ಆದರೆ ನಾನೇನು ಮಾಡಿಬಿಟ್ಟಿದ್ದೀನಿ, 20% ಲಾಸ್ ಆಗೋ ಥರ ಸೇಲ್ ಮಾಡಿಬಿಟ್ಟಿದ್ದೀನಿ. ಹಾಗಿದ್ದಾಗ ನಾನು ಎಷ್ಟಕ್ಕೆ ಸೇಲ್ ಮಾಡಿದ್ರೆ ನನಗೆ 20% ಪ್ರಾಫಿಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನನಗೆ SP ಕೊಟ್ಟಿದ್ದಾನೆ, ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಕೊಟ್ಟಿದ್ದಾನೆ, ಇಷ್ಟು ವ್ಯಾಲ್ಯೂಗೆ ಇಷ್ಟು ಪರ್ಸೆಂಟ್ ಲಾಸ್ ಆಗ್ತಿದೆ. ಸೊ ಫಸ್ಟ್ ಇದಕ್ಕೆ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ, ಈ ಡಾಟಾಗೆ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು 100 ಮೈನಸ್ಸಾ ಪ್ಲಸ್ಸಾ? ಮೈನಸ್ ಯಾವಾಗ ಮಾಡ್ತೀವಿ? ಲಾಸ್ ಬಂದಾಗ. ಪ್ಲಸ್ ಯಾವಾಗ ಮಾಡ್ತೀವಿ? ಪ್ರಾಫಿಟ್ ಬಂದಾಗ. ಸೊ ಇಲ್ಲಿ ಮೈನಸ್ ಮಾಡ್ತೀನಿ, ಲಾಸ್ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 100. ಸೊ ಇದರಿಂದ ನಾವು ಮಾಡ್ಕೊಳ್ಬೇಕು ಕ್ಯಾಲ್ಕುಲೇಷನ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 480. CP ಕ್ಯಾಲ್ಕುಲೇಟ್ ಮಾಡಬೇಕು, 100 ಮೈನಸ್ ಲಾಸ್ ಎಷ್ಟಿದೆ? 20. ಪರ್ಸೆಂಟೇಜಲ್ಲಿ ತೊಗೊಳ್ಬೇಡಿ, ಡೈರೆಕ್ಟ್ ವ್ಯಾಲ್ಯೂ ತೊಗೊಳ್ಬೇಕಲ್ಲಿ, ಡಿವೈಡೆಡ್ ಬೈ 100. ಸೊ ಇದೆಷ್ಟಾಯಿತು? CP 100 ಮೈನಸ್ 20 80 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 480. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 0 ಹೊರಟಾಯಿತು. ಅದಾಗಿ ನಂತರ 10 ಈ ಕಡೆ ಹೋಗುತ್ತಾ? 480 ಇಂಟು 10, 8 ಎಲ್ಲಿ ಬರಬೇಕು? ಕೆಳಗಡೆ ಬರಬೇಕಾ? ಯಾಕೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈಸ್ ಈಕ್ವಲ್ ಟು CP. ಇದು ನನ್ನ ಕಾಸ್ಟ್ ಪ್ರೈಸ್. ಸೊ ಇವಾಗ ನನಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಮಾಡಬೇಕು? 20%. ಅಂದರೆ ಏನಂತ ಮಾಡಬೇಕಂತ ಹೇಳಿದ್ದೆ ನಾನು? 120, ಕರೆಕ್ಟಾ? ಸೊ ಈಗ ಇದು ಹೊಸ ಸೆಲ್ಲಿಂಗ್ ಪ್ರೈಸ್. ಈ ಸೆಲ್ಲಿಂಗ್ ಪ್ರೈಸ್ಗೆ ಮಾರಿದ್ರೆ ನನಗೆ 20% ಪ್ರಾಫಿಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಏನಿರೋದು? ಈ ಮೊತ್ತ ವ್ಯಾಲ್ಯೂವಾ? ಸೊ ಏನಾಗುತ್ತೆ ಅದು? 480 ಇಂಟು 10 ಡಿವೈಡೆಡ್ ಬೈ 8 ಇಂಟು ಎಷ್ಟು ಪರ್ಸೆಂಟಿಗೆ? 20%. ಅಂದರೆ ಏನು? 120 ಅಂತ ಅರ್ಥ. 120%. ಓಕೆ, 20% ಅಂದರೆ 120. 5% ಪ್ರಾಫಿಟ್ ಮಾಡಬೇಕಂದ್ರೆ 105%. ಸೊ 20% ಅಂದಾಗ ನಾನು ಅದನ್ನು 120% ಅಂತ ಬರ್ಕೊಳ್ತೀವಿ. 120% ಪರ್ಸೆಂಟೇಜ್ ಇದನ್ನು ಕನ್ವರ್ಟ್ ಮಾಡೋಕ್ಕಂದ್ರೆ ಏನು ಮಾಡಬೇಕಂತ ಹೇಳಿದ್ದೆ ಪರ್ಸೆಂಟೇಜ್ ಚಾಪ್ಟ್ರಲ್ಲಿ? 120 ಡಿವೈಡ್ ಬೈ 100. ಸೊ ಕ್ಯಾಲ್ಕುಲೇಷನ್ ಮಾಡಿ, ಇದು ಮಾಡಿಬಿಟ್ರೆ ನಿಮ್ಗೆ ಆ ವ್ಯಾಲ್ಯೂ ಗೊತ್ತಾಗುತ್ತೆ. 120 ಡಿವೈಡ್ ಬೈ 100. ಸೊ ಇಲ್ಲಿ 0ಗೆ ಇಲ್ಲಿ 0ಗೆ, ಈ 0ಗೆ ಈ 0 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು? 48 ಇಂಟು 120 ಡಿವೈಡೆಡ್ ಬೈ 8. ಸೊ ಯಾವುದ್ರಲ್ಲಿ ಕಳಿಸ್ಕೊತೀರ ನೋಡಿ? 4 8 32. ಸೊ ಇದನ್ನು ಬೆಟರ್ ನಾನು 4ಅಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. 4 2 8, 4 3 12, 30 ಹೋಯಿತು. 2 1 2 2 4, 2 4 8. ಸೊ ಎಷ್ಟಾಯಿತು? ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 24 ಇಂಟು 30 ಅಂದರೆ ಇದು 0, 3 4 12, 3 2 6, 6 + 1 70. ಸೊ 720 ರೂಪಾಯಿಗೆ ಮಾರಿದ್ರೆ ನನಗೇನಾಗುತ್ತೆ? 20% ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಎಷ್ಟಕ್ಕೆ ಸೇಲ್ ಮಾಡಬೇಕು? 420 ರೂಪಾಯಿಗೆ ಸೇಲ್ ಮಾಡಬೇಕು. ಸೊ ಇದು ನಿಮಗೆ ಕ್ಯಾಲ್ಕುಲೇಷನ್ನು ಸ್ವಲ್ಪ ಲೆಂತಿ ಅನಿಸ್ಬೋದು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬೇಗನೆ ಮಾಡ್ಕೋಬೋದು. ಹೆಂಗಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಫಾರ್ಮ್ನ ಬರೆಯೋ ಅವಶ್ಯಕತೆ ಇಲ್ಲ. 100 ಮೈನಸ್ ಲಾಸ್ ಎಷ್ಟು ಆಗಿದೆ? 20%. 100 ಮೈನಸ್ 20 ಅಂದರೆ 80 ಡಿವೈಡ್ ಬೈ 10, 100. ಸೊ ಈ ನೇರವಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಡೈರೆಕ್ಟಾಗಿ ಈ ವ್ಯಾಲ್ಯೂನ ತಂದ್ಕೊಂಬಿಡ್ಬೋದು ನೀವು. ಆದಮೇಲೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ. ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ 72 rupees, selling an article for 72 rupees, there is a loss of 10%. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ? 72 ರೂಪಾಯಿ. ಲಾಸ್ ಎಷ್ಟಾಗ್ತಿದೆ? ಇಷ್ಟು ಸೇಲ್ ಮಾಡೋದ್ರಿಂದ ಲಾಸ್ ಬಂದು 10% ಆಗಿದೆ. ಹಾಗಿದ್ದಾಗ ಇನ್ ಆರ್ಡರ್ ಟು ಗೈನ್ ಅಟ್ 5%, ಸೊ 5% ಗೈನ್ ಅಂದರೆ ಏನು? ಪ್ರಾಫಿಟ್ ತಾನೆ. ಸೊ 5% ಪ್ರಾಫಿಟ್ ಬರೋದಕ್ಕೆ ನಾನು ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ತಾನೆ. ಸೊ ಸೆಲ್ಲಿಂಗ್ ಪ್ರೈಸ್ ಅಟ್ 5% ಪ್ರಾಫಿಟ್, 5% ಪ್ರಾಫಿಟ್ ಮಾಡೋದಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರಬೇಕು ಅಂತ ಕೇಳ್ತಾನೆ. ಮೊದಲು ಈ ಡಾಟಾಗೆ ಸೆಲ್ಲಿಂಗ್ ಪ್ರೈಸ್ ನನಗೆ 72 ರೂಪಾಯಿ ಮಾಡಿದಾಗ ನನಗೆ ಎಷ್ಟು ಬರ್ತಿದೆ? ಲಾಸು 10%. ಹಾಗಿದ್ದಾಗ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಸೊ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಈ ಕೇಸಲ್ಲಿ. ಮೊದಲ ಕೇಸಲ್ಲಿ ನೀವು ಈ ಕೇಸ್ಗೆ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿರಿ. ಆ ಬಂದಿರೋ ಕಾಸ್ಟ್ ಪ್ರೈಸ್ನ ಯೂಸ್ ಮಾಡಿಕೊಂಡು 5% ಪ್ರಾಫಿಟ್ಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು 100 ಮೈನಸ್, ಯಾಕೆ ಮೈನಸ್ಸು? ಲಾಸ್ ಎಲ್ಲ ಆಗಿರೋದು 10 ಡಿವೈಡೆಡ್ ಬೈ 100. ಫಾರ್ಮ್ನ ಬರೆಯೋಕ್ಕೆ ಹೋಗಬೇಡಿ, ನೆನ್ಪಿಟ್ಕೊಳ್ಬೇಕೀಗ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು? 72 ರೂಪಾಯಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು? 72 ರೂಪಾಯಿ. ಸೊ ಈಗ ಕ್ಯಾಲ್ಕುಲೇಷನ್ ನೋಡಿ. CP ಇಂಟು 100 ಮೈನಸ್ 10 ಎಷ್ಟು? 90 ಡಿವೈಡೆಡ್ ಬೈ 100 ಇಂಟು ಇದು 72. ಸೊ 0 ಕ್ಯಾನ್ಸಲ್. CP ಈಸ್ ಈಕ್ವಲ್ ಟು 10 ಇಂಟು 72ನಾ, ಅಥವಾ 72 ಇಂಟು 10 ಆಯಿತಾ? ಡಿವೈಡೆಡ್ ಬೈ 9. 9 ಒಳಗಡೆ ಕ್ಯಾನ್ಸಲ್ ಆಗುತ್ತಾ? ಹೋಗುತ್ತೆ. ಹೆಂಗೆ? ಎಷ್ಟಕ್ಕೆ ಹೋಗುತ್ತೆ? 8 8 64, 8 9 72 ಅಂದರೆ 9 8 9 1 9 8. ನೀವು ಕ್ಯಾಲ್ಕುಲೇಷನ್ ಮಾಡ್ದಂಗೆ ಇದೇ ವ್ಯಾಲ್ಯೂನ ಇಲ್ಲಿ ತೊಗೊಂಡೋಗಿ ಮಾಡಿದ್ರು ಬರುತ್ತೆ, ಬಟ್ ನಾನು ಹಿಂಗೆ ಮಾಡಿಬಿಡ್ತೀನಿ, ಕ್ಯಾಲ್ಕುಲೇಷನ್ ಬೇಗನೆ ಆಗ್ತಿದೆ. ಸೊ 8 ಇಂಟು 10 ಎಷ್ಟಾಯಿತು? 80. ಸೊ ನೋಡಿ ಇಲ್ಲಿ ಅರ್ಥ ಏನಾಯಿತು? 80 ರೂಪಾಯಿಗೆ ತಾನು ಮಾಡಿದರೆ 80 ರೂಪಾಯಿಗೆ ತಾನು ಮಾರಿಬಿಟ್ಟು 10% ಲಾಸ್ ಆಗಿದೆ. ಸಾರಿ ಅಲ್ವಾ?
₹80 ಆ್ಯಕ್ಚುಲಾಗಿ ಕಾಸ್ಟ್ ಪ್ರೈಸ್ ತಾನು ತೊಗೊಂಡಿದ್ದು ₹80, ಬಟ್ ಸೇಲ್ ಮಾಡಿದ್ದು ₹72. ಹಾಗಾಗಿ ಲಾಸ್ 10% ಆಗಿದೆ. ಇದು ಡಾಟಾ. ಆ್ಯಕ್ಚುಲಾಗಿ ನಾವು ಮಾಡಬೇಕಾಗಿದ್ದು ಏನಂದರೆ, ಇದು ಮಾಡ್ತಿರೋದೇನೆಂದರೆ ಕಾಸ್ಟ್ ಪ್ರೈಸ್ ತಿಳ್ಕೊತಿರೋದು ಏನಕ್ಕಂದರೆ, ಈಗ ನನಗೆ ₹72 ಮಾರಿಬಿಟ್ಟು 10% ಲಾಸ್ ಆಗಿದೆ. ಆಗಿದ್ದಾಗ ತಾನು ತೊಗೊಂಡಿದ್ದು ಎಷ್ಟಕ್ಕೆ? ₹80 ತೊಗೊಂಡಿದ್ದಾನೆ. ₹85 ₹90 ಮಾರಿದ್ದರೆ ತಾನು ಪ್ರಾಫಿಟ್ ಆಗ್ತಿದ್ದ. ಬಟ್ ತೊಗೊಂಡಿರೋದು ₹80, ಮಾರಿರೋದು ₹72. ಫಾರ್ ಎಕ್ಸಾಂಪಲ್ ನೀವೇ ಇಟ್ಕೊಳ್ಳಿ, ಇಂಜಿನಿಯರಿಂಗಿಗೆ ಲ್ಯಾಪ್ಟಾಪ್ ತೊಗೊತೀರ, ಒಂದು ₹50,000 ತೊಗೊಳ್ತೀರ. 4 ವರ್ಷ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ ನಂತರ ತೊಗೊಂಡ್ರೆ ₹50,000 ಲ್ಯಾಪ್ಟಾಪ್ನ ಬರೀ ₹10,000 ಕೊಟ್ಬಿಡ್ತೀರ. ಸೊ ನಿಮ್ಗೆ ಲಾಸ್ ಎಷ್ಟಾಯಿತು? ₹40,000 ಲಾಸ್ ಆಯಿತು. ಅದೇ ನಿಮಗೆ ತೊಗೊಂಡ್ರೋ ಲ್ಯಾಪ್ಟಾಪ್ ₹50,000 ತೊಗೊಂಡಿರೋದು, 47,000 ಕೊಟ್ಟಿದ್ರೆ ಲಾಸ್ ಆಗ್ತಿತ್ತು. ಬಟ್ 4 ವರ್ಷ ಬಳಕೆ ಮಾಡೋದ್ರಿಂದ ಪ್ರಾಫಿಟ್ ಅನ್ಬೋದಾಯಿತು. ಅಥವಾ ತೊಗೊಂಡ್ರೆ ₹50,000ಗೆ ₹55,000 ಮಾರಿದ್ರು ನೀವು ಫುಲ್ಲಿ ಪ್ರಾಫಿಟ್ ಇರ್ತಿದ್ರು ಅಲ್ವಾ. ಅಂದರೆ ಜಾಸ್ತಿಗಾದರೂ ಮಾಡಿದ್ರೆ ನಮಗೇನು ಬರ್ತಿತ್ತು? ಪ್ರಾಫಿಟ್ ಬರ್ತಿತ್ತು. ಆದರೆ ಇವನೇನು ಮಾಡಿದ್ದಾನೆ? ₹80 ತೊಗೊಂಡು ₹72 ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಲಾಸು 10% ಆಗಿದೆ. ಹಾಗಿದ್ದಾಗ ನನಗೆ 5% ಪ್ರಾಫಿಟ್ ಆಗೋದಕ್ಕೆ ನಾನು ಈ ವ್ಯಾಲ್ಯೂನ ಎಷ್ಟು ಸೇಲ್ ಮಾಡಬೇಕು ಅಂತ ಕೇಳ್ತಾನೆ ಅಷ್ಟೇ. ಸೊ ನೋಡೋಣ, ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇರ್ ಫೋರ್ ಸೆಲ್ಲಿಂಗ್ ಪ್ರೈಸ್ ನಾನು ಫೈಂಡ್ ಔಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ? 80. ನಾನು ಎಷ್ಟಕ್ಕೆ ಸೇಲ್ ಮಾಡಬೇಕು? 5%. ಅಂದರೆ ಏನು? 105% ಅಲ್ವಾ? 105% ಅಷ್ಟೇ. ಸೊ ಈಗ ಮಾಡಿ 0 ಕ್ಯಾನ್ಸಲ್ ಮಾಡಿ. ಇನ್ನು ಯಾವುದ್ರಲ್ಲಿ ಹೋಗುತ್ತೆ ನೋಡಿ? 5ಅಲ್ಲಿ ಹೋಗುತ್ತೆ. 5 2s are 10 ಅಲ್ವಾ? ಮತ್ತು ಆದಮೇಲೆ 5 2s are 10, ಇಲ್ಲಿ 5 2s are 10, 0 ಕ್ಯಾರಿ ಮಾಡಿ, 5 1s are 5. ಸಾರಿ, ಕ್ಯಾಲ್ಕುಲೇಷನ್ ನೋಡಿ, ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿಬಿಟ್ಟೆ, 0 ಬರ್ಕೊಂಡಿನಿ. ಅಲ್ಲ. ಸೊ ಇಲ್ಲಿ ನೋಡಿ, 5 1s are 5, 5 2s are 10 ಆಯಿತು. ಇಲ್ಲಿ 5 2s are 10, ಇಲ್ಲೂ 5 2s are 10, ಇದು 5 1s are 5. ಸೊ 5 21ಕ್ಕೆ ಎಷ್ಟಾಯಿತು? 5 1s are 5, 5 2s are 10, 105 ತಾನೇ ಹೋಗೋದು ಅಷ್ಟೇ. ಸೊ ಈಗೇನಾಯಿತು? ಇದು 8 × 21, 8 1 8, 8 2 16, ₹168 ಈಗ ಸೆಲ್ಲಿಂಗ್ ಪ್ರೈಸು ನೋಡಿ. ಇಲ್ಲ, ಇನ್ನೂ ಇಲ್ಲಿ ಕ್ಯಾಲ್ಕುಲೇಷನ್ ಬಾಕಿ ಇದೆ. ಎಲ್ಲಿ ಬಾಕಿ ಇದೆ ಅಂದರೆ ಇಲ್ಲಿ. ಸೊ ಇಲ್ಲಿ 5 2s are 10 ಮಾಡಿದೆ, 5 21s ಆಗಿ 105 ಹೋಯ್ತು. ಆದಮೇಲೆ ಇಲ್ಲೊಂದು ನೋಡಿ, 2 1s are 2 4s. ಸೊ ಈಗ ಮಾಡಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 4 × 21 ಎಷ್ಟಾಯಿತು? ₹82. 84 4 1s are 4, 4 2s are 8. ಸೊ ₹84ಗೆ ಸೇಲ್ ಮಾಡಬೇಕು. ₹84 ಸೇಲ್ ಮಾಡಿದ್ರೆ ತೊಗೊಂಡಿರೋದು ₹80, ಎಕ್ಸ್ಟ್ರಾ ₹4 ಸೇಲ್ ಮಾಡೋದ್ರಿಂದ ನಿಮ್ಗೆ 5% ಪ್ರಾಫಿಟ್ ಬರ್ತದೆ ಅಷ್ಟೇ. ಸೊ ನಾವು ಮಾಡ್ತಿರೋದು ನೋಡಿ, ಫಸ್ಟು ಕಾಸ್ಟ್ ಪ್ರೈಸ್ ಆ್ಯಕ್ಚುಲಾಗಿ ತೊಗೊಂಡ್ರದ್ದು ಎಷ್ಟು, ನನಗೆ ಪ್ರಾಫಿಟ್ ಬರಬೇಕಾ ಲಾಸ್ ಆಗಿದೆ ತಿಳ್ಕೊಳ್ಳೋದಕ್ಕೆ ಮೇಯ್ನಾಗಿ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ಇದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಪ್ರಶ್ನೆ ನಿಮಗೆ ಕೇಳೋ ಸಾಧ್ಯತೆಗಳಿರುತ್ತೆ. ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಈಸ್ 5:4, ದ ಲಾಸ್ ಪರ್ಸೆಂಟೇಜ್. ಸೊ ನಿಮ್ಗೆ ಇಲ್ಲಿವರೆಗೂ ಇವಾಗ ಸ್ವಲ್ಪ ನಾನು ತಿಳಿಸ್ಕೊಟ್ಟಿದ್ನಲ್ಲ, 2 ಮೆಥಡ್ ತಿಳಿಸ್ಕೊಟ್ಟಂಗೆ, ಈಗ ಇದು 3ನೇ ಮೆಥಡ್ ಅಂತ ಅಂದ್ಕೊಳ್ಬೋದು. ಸೊ ರೇಷಿಯೋ ಕೊಟ್ಟಿರ್ತಾನೆ ಇಲ್ಲಿ. ರೇಷಿಯೋ ಏನಿಂದು ನೋಡಿ, ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ದು ಸೆಲ್ಲಿಂಗ್ ಪ್ರೈಸ್ದು ರೇಷಿಯೋ ಎಷ್ಟು? 5:4. 5:4ನ 5/4 ಅಂತ ಬರ್ಕೋಬೋದು. ಹಿಂಗೆ A:B ಏನಂತ ಬರ್ಕೋಬೋದು? A/B ಅಂತ ಬರ್ಕೊಂಡಿದೆ. ದ ಲಾಸ್ ಪರ್ಸೆಂಟೇಜ್ ಎಷ್ಟು ಲಾಸ್ ಆಗಿದೆ. ಇಲ್ಲಿ ನೋಡಿ, ನಮಗೆ ಡಾಟಾ ಒಳಗಡೆ ಸೆಲ್ಲಿಂಗ್ ಪ್ರೈಸು, ಕಾಸ್ಟ್ ಪ್ರೈಸ್ ಎಷ್ಟು, ಏನು ಕೊಟ್ಟಿಲ್ಲ. ಬರೀ ರೇಷಿಯೋ ಕೊಟ್ಟು ಪರ್ಸೆಂಟೇಜ್ ಯಾವ ಥರ ಅಂತ ಕೇಳ್ತಾನೆ. ಇದು ವೆರಿ ವೆರಿ ಸಿಂಪಲ್ಲು, ಶಾರ್ಟ್ ಟೈಲ್ ನೋಡಿ. ಸೊ ಈ ಥರ ನಿಮಗೆ ರೇಷಿಯೋ ಕೊಟ್ಟಾಗ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಟು ಕಾಸ್ಟ್ ಪ್ರೈಸ್ ಕೊಟ್ಟಾಗ, ಅದರ ಡೈರೆಕ್ಟಾಗಿ ಏನು ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ಅಂತ ಅಂದ್ಕೊಳ್ಬೇಕು. ಈ ಸೆಲ್ಲಿಂಗ್ ಪ್ರೈಸಿನ ಡೈರೆಕ್ಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಸೆಲ್ಲಿಂಗ್ ಪ್ರೈಸ್ ಅಂತ ಅಂದ್ಕೊಳ್ಬೇಕು. ಸೊ ಇಲ್ಲಿಂದ ಏನಾಯಿತು? ಕಾಸ್ಟ್ ಪ್ರೈಸು ₹5, ಸೆಲ್ಲಿಂಗ್ ಪ್ರೈಸು ₹4. ಕಾಸ್ಟ್ ಪ್ರೈಸ್ ಎಷ್ಟು? ₹5, ಸೆಲ್ಲಿಂಗ್ ಪ್ರೈಸ್ ಎಷ್ಟು? ₹4. ಸೊ ಲಾಸ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈಗ ನೋಡಿ, ನಿಮ್ಗೆ ಲಾಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ನಿಮ್ಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಏನು ಮಾಡ್ತೀರಾ? ಲಾಸ್ಗೆ ಪರ್ಸೆಂಟೇಜ್ ಅಲ್ಲ, ಬರೀ ಲಾಸ್ ಫೈಂಡ್ ಔಟ್ ಮಾಡೋಕ್ಕೆ. ಇಲ್ಲಿ ಕೇಳ್ತಿರೋದು ಲಾಸ್ ಪರ್ಸೆಂಟೇಜ್. ಆಮೇಲೆ ಫೈಂಡ್ ಔಟ್ ಮಾಡೋಣ ಪರ್ಸೆಂಟೇಜ್ನಲ್ಲಿ. ಫಸ್ಟು ಲಾಸ್ ಎಷ್ಟಾಗಿದೆ ಅಂತ ತಿಳ್ಕೊಳ್ಳಿ. ಸೊ ಲಾಸ್ ಎಷ್ಟಾಗಿದೆ? ಲಾಸ್ ಹೆಂಗೆ ತಿಳ್ಕೊತೀರಾ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಲ್ವಾ? ಅದೇ ತಾನೇ ನಾನು ಫಾರ್ಮುಲಾ ಬರ್ಸಿದ್ದು ಪ್ರೀವಿಯಸ್ ಆಗಿ. ಸೊ ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ? ₹5, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ₹4. ಆಗಿದ್ದಾಗ ಎಷ್ಟಾಯಿತು? ನನಗೆ ₹1 ಲಾಸ್ ಆಯಿತು. ₹1 ಲಾಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ಮಾಡಬೇಕು. ದೇರ್ ಫೋರ್ ಲಾಸು ಪರ್ಸೆಂಟೇಜಲ್ಲಿ ಹೆಂಗೆ ಮಾಡ್ತೀರಾ? ನಮಗೆ ಫಾರ್ಮುಲಾ ಏನಿತ್ತು? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸೇ ಫಾರ್ಮುಲಾ. ಬಟ್ ಏನು ಮಾಡಬೇಕಂತ ಹೇಳಿದೆ? ಕಾಸ್ಟ್ ಪ್ರೈಸ್ ಮೇಲೆ ಮಾಡಿ ಅಂತ ಹೇಳಿದ್ದೆ ನಾನು. ಇಷ್ಟೇ ನೋಡಿ, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ₹1 ಬಂದಿದೆ ಅಲ್ವಾ? ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸ್ ಎಷ್ಟಿದೆ? ₹5 ಇದೆ. ₹5 ಇಂಟು 100 ಅಷ್ಟೇ. ಸೊ ನೋಡಿ, 5 1s are 5 2s are 10, ಇದು 0. 20 ಇಂಟು 1 ಎಷ್ಟಾಯಿತು? 20% ಅಷ್ಟೇ. ಇಷ್ಟು ಪರ್ಸೆಂಟ್ ಲಾಸ್ ಆಗಿದೆ. ಇಷ್ಟು ಪರ್ಸೆಂಟ್ ಲಾಸ್. ಕ್ಲಿಯರ್ ಐತಿ? ಇದು ವೆರಿ ಸಿಂಪಲ್ ಕ್ವಶನ್. ಈ ಥರ ಕ್ವಶನ್ಸ್ ಕೇಳ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲೂ ಅದೇ ಥರನೇ ಆಲ್ಮೋಸ್ಟ್ ಸೇಮ್ ಕ್ವಶನ್ ಇದೆ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ 8/5 ಟೈಮ್ಸ್ ಇಷ್ಟು ಕಾಸ್ಟ್ ಪ್ರೈಸ್. ಡಾಟಾ ಪ್ರಕಾರ
ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಏನಾಗಿದೆ, ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 8/5 ಟೈಮ್ಸ್ ದಿ ಕಾಸ್ಟ್ ಪ್ರೈಸ್. ಈ ಥರ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಇದನ್ನು ಹೆಂಗೆ ಮಾಡ್ಕೊಳ್ತಾರೆ, ಫಸ್ಟು SP ಡಿವೈಡ್ ಬೈ CP ಡಿವೈಡ್ ಬೈ SP ರೇಷಿಯೋದಲ್ಲಿ ಬರ್ಕೊಳ್ಳಿ. ಸೊ SP ಈ CPನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನ್ಯೂಮರೇಟರ್ಲಿರೋ CPನ ಕೆಳಗಡೆ ತಂದ್ಕೊಳ್ಳಿ. ಅವಾಗೇನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಆಯಿತು ಈಸ್ ಈಕ್ವಲ್ ಟು ಇದೇನಾಯಿತು 8/5 ಆಯಿತು. ಸೊ ಪ್ರೀವಿಯಸ್ ಕ್ವಶನ್ ಏನು ಮಾಡಿದ್ವಿ, ಕಾಸ್ಟ್ ಪ್ರೈಸ್ ಬೈ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದ, ರೇಷಿಯೋದಲ್ಲಿ ಕೊಟ್ಟಾಗ ಅದರ ಅಪೋಸಿಟ್ ವ್ಯಾಲ್ಯೂ ಏನಾಗುತ್ತೆ, ಸೆಲ್ಲಿಂಗ್ ಇದೆ, ಸೆಲ್ಲಿಂಗು ಕಾಸ್ಟ್ ಇದ್ದರೆ ಕಾಸ್ಟ್. ಸೊ ಇದರ ಅಪೋಸಿಟ್ ವ್ಯಾಲ್ಯೂ ಏನಿದೆ, ಸೆಲ್ಲಿಂಗ್ ಪ್ರೈಸ್, ಇದರ ಅಪೋಸಿಟ್ ವ್ಯಾಲ್ಯೂ ಏನು, ಕಾಸ್ಟ್ ಪ್ರೈಸ್. ದೇರ್ಫೋರ್ ಸೊ ನನಗೆ ಈಗ ಏನು ಮಾಡಬೇಕು, ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಏನು ಮಾಡ್ತೀರಾ, SP ಮೈನಸ್ CP ಮಾಡ್ತೀವಾ. SP ಎಷ್ಟಿದೆ, 8 ಇದೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ, 5 ಇದೆ. 8 ಮೈನಸ್ 5 ಇಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಸೆಲ್ಲಿಂಗ್ ಪ್ರೈಸ್ ಎಷ್ಟು, 8, ಕಾಸ್ಟ್ ಪ್ರೈಸ್ ಏನು 5, ಪ್ರಾಫಿಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ತಾನೇ ನಮ್ಮ ಪ್ರಾಫಿಟ್ ಅಂದರೆ ಫಾರ್ಮುಲಾ. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. 8 ಮೈನಸ್ 5 ಎಷ್ಟಾಗುತ್ತೆ, 3. ಸೊ ಡೈರೆಕ್ಟಾಗಿ ನೀವು ಈ ಎಲ್ಲವನ್ನೂ ಬರ್ಕೊಳ್ದಂಗೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ 8 ಮೈನಸ್ 5 ಎಷ್ಟು, 3. 8 ಮೈನಸ್ 5 ಈಸ್ ಈಕ್ವಲ್ ಟು 3 ಅಂತ ಬರೆದ್ಬಿಡ್ಬೋದಾಯಿತು. ಬಟ್ ನಿಮಗೆ ಫಸ್ಟ್ ಪ್ರಾಕ್ಟೀಸ್ ಅಲ್ವಾ, ಹಾಗಾಗಿ ಈ ಥರ ಬರ್ಕೊಳ್ಳಿ. ಆದಮೇಲೆ ಹೋಗ್ತಾ ಶಾರ್ಟಲ್ಲಿ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಪ್ರಾಫಿಟ್ ಪರ್ಸೆಂಟೇಜ್, ಸೊ ನನಗೆ ಪ್ರಾಫಿಟ್ ₹3 ಬಂದಿದೆ, ಬರೀ ಪ್ರಾಫಿಟ್ ಇದು. ಪರ್ಸೆಂಟೇಜಲ್ಲಿ ಮಾಡೋದಕ್ಕೆ ಏನು ಮಾಡ್ತೀವಿ, ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತೀವಿ, SP ಮೈನಸ್ CP ಡಿವೈಡೆಡ್ ಬೈ CP ಇಂಟು 100. ಸೊ ಫಾರ್ಮುಲಾ ಎಕ್ಸಾಮಲ್ಲೆಲ್ಲ ಬರ್ಕೊಳ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ, ನೇರವಾಗಿ ಬರೀಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದಿದೆ, ₹3, ಕಾಸ್ಟ್ ಪ್ರೈಸ್ ಎಷ್ಟಿದೆ, ₹5 ಇಂಟು 100. ಸೊ 5 ಒಂದಲೇ 5 2 10, 5 0 0, ಹೌದಾ, 5 20 100 ಹೊಟ್ಟೋಗುತ್ತೆ. 3 2 60% ಪ್ರಾಫಿಟ್ ಆಗಿದೆ, 60% ಪ್ರಾಫಿಟ್. ಸೊ ಈಗ ನಿಮಗೆ 2 ಕ್ವಶನ್ ನಿಮಗೆ ಮಾಡಿ ತಿಳಿಸ್ಕೊಟ್ಟಿದ್ದಾನಲ್ಲ, 4ನೇ ಕ್ವಶನು ನಾನು 3ನೇ ಕ್ವಶನು ಡೈರೆಕ್ಟಾಗಿ ಶಾರ್ಟಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾರ್ಮಾಗಿರ್ನ ಏನು ಬರೆಯಲ್ಲ. ಇಫ್ ದಿ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ 80%, ಸೊ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್, 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಇದೇನಾ ನಾವು ಹೋದ್ಸಲ ಹೇಳಿದ್ವಿ, ಸೆಲ್ಲಿಂಗ್ ಪ್ರೈಸ್ ಈಸ್ 8/5 ಟೈಮ್ಸ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಅದೇ ಥರನೇ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಕಾಸ್ಟ್ ಪ್ರೈಸ್ ಬಂದು 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್, 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಸೊ ಇವಾಗ ಇದನ್ನು ನಾನೇನು ಬರ್ಕೊಳ್ತೀನಿ, CP ಈಸ್ ಈಕ್ವಲ್ ಟು 80%. ಪರ್ಸೆಂಟೇಜಲ್ಲಿ ಹೆಂಗೆ ಬರ್ಕೊತೀವಿ, 80/100 ನಾವು ಪರ್ಸೆಂಟೇಜ್ ಚಾಪ್ಟರ್ಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಇದು 0 0 ಕ್ಯಾನ್ಸಲು. ಇಲ್ಲಿಂದ ನೋಡಿ 2 4s are 8, 2 5s are 10. ಸೊ ಇಲ್ಲಿಂದ ಏನಾಯಿತು, CP ಈಸ್ ಈಕ್ವಲ್ ಟು 4/5 ಟೈಮ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಆಯಿತು. ಇಂಡೈರೆಕ್ಟಾಗಿ ಕೊಟ್ಟಿದ್ದಾನೆ ಪರ್ಸೆಂಟೇಜಲ್ಲಿ. ನಾವು ಪ್ರೀವಿಯಸ್ ಆಗಿ ಡೈರೆಕ್ಟಾಗಿ ಕೊಟ್ಟಿದ್ದ 4/5 5/3 ಆ ಥರ. ಬಟ್ ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿರೋದನ್ನ ಈ ಥರ ಮಾಡ್ಕೊಳ್ಳೋಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ನಾನೇನು ಬರ್ಕೊಳ್ತೀನಿ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ರೇಷಿಯೋದಲ್ಲಿರೋದನ್ನು ಹಿಂಗೆ ಬರ್ಕೊಳ್ತೀನಿ. ಕಾಸ್ಟ್ ಪ್ರೈಸ್ ಈ ಕಡೆ ತೊಗೊಂಬಂದರೆ ನಂಬರ್ ಒಂದು ಕಡೆಗೆ, ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಒಂದು ಕಡೆಗೆ, 4/5. ಓಕೆ, ನಂಬರ್ ಒಂದು ಕಡೆಗೆ ಇಟ್ಟಿದ್ದೀನಿ, ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಒಂದು ಕಡೆಗೆ ಇಟ್ಟಿದ್ದೀನಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಬೇಕು. ನೀವು ಈ ಕಡೆ ಮಾಡಿಕೊಂಡು SP ಡಿವೈಡ್ ಬೈ CP ಅಂತ ಬರ್ಕೊಂಡ್ರೆ ತಪ್ಪಾಗುತ್ತೆ. CP ಇರೋದು ಈ ಕಡೆ ಅಲ್ವಾ, ಸೊ ಹಾಗಾಗಿ SP ಈ ಕಡೆ ತೊಗೊಂಬಂದೆ ಈಸ್ ಈಕ್ವಲ್ ಟು ಈ ಕಡೆ. ಸೊ ಇಲ್ಲಿಂದ ನನಗೆ ಏನಾಯಿತು, ಕಾಸ್ಟ್ ಪ್ರೈಸ್ 4, ಸೆಲ್ಲಿಂಗ್ ಪ್ರೈಸ್ 5. ಸೊ ಏನು ಮಾಡಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಮಾಡಬೇಕು. ಸೊ ಪ್ರಾಫಿಟ್ ಎಷ್ಟಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪ್ರಾಫಿಟ್ ಹೆಂಗೆ ಮಾಡ್ತಾರೆ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 5, ಕಾಸ್ಟ್ ಪ್ರೈಸ್ ಎಷ್ಟಿದೆ 4, 5 ಮೈನಸ್ 4 ಎಷ್ಟಾಯಿತು, 1 ಆಯಿತು. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಹೆಂಗೆ ಮಾಡ್ತೀರಾ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟು ಬಂದಿದೆ, ₹1. ಕಾಸ್ಟ್ ಪ್ರೈಸ್ ಮೇಲೆ ತಾನೇ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟದು 4. ಏನು ಮಾಡ್ತೀವಿ, ಇಂಟು 100 ಮಾಡ್ತೀವಿ. ಯಾಕೆ, ಪರ್ಸೆಂಟೇಜಲ್ಲಿ ಮಾಡೋದಕ್ಕೆ. 4 1s are 4, 4 2s are 8 ಆಗುತ್ತೆ, ಇಂಟು 4 5s are 20. 25 ಇಂಟು 1 ಎಷ್ಟಾಗಿತ್ತು, 25% ಅಷ್ಟೇ. ಈ ಥರ ಮಾಡಬೇಕು. ಓಕೆ, ಇದು ಭಾಳ ಸಿಂಪಲ್ಲು. ಸೊ ಈ ಪ್ರಶ್ನೆ ನೀವು ಮಾಡ್ಕೊಳ್ಳಿ. ಸೊ ಇಲ್ಲೇನಿಂದಾನೆ, ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ಲು ಎಷ್ಟು ಕೊಟ್ಟಿದ್ದಾನೆ, ₹105 ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸು ₹105 ಸೆಲ್ ಮಾಡಿದಂತೆ. ಅವ್ರು ಎಷ್ಟು ಹಾಕರಾಗಿದೆ, 9% ಲಾಸ್ ಹಾಕರಾಗಿದೆ. ಸೊ ಲಾಸ್ ಬಂದಿದೆ ಅಂತ ನೋಡಿ, ಎಷ್ಟು, 9% ಆಗಿದ್ದಾಗ ಟು ಗೈನ್ 30%, 30% ಪ್ರಾಫಿಟ್ ಬರೋದಕ್ಕೆ ಅವನು ಎಷ್ಟಕ್ಕೆ ಸೇಲ್ ಮಾಡಬೇಕು. ಸೊ ಫಸ್ಟ್ ಟೈಪ್ ಮಾಡಿದ್ವಲ್ಲ ಆ ಥರ. ಸೊ ಇದು ನಿಮಗೆ ಹೋಮ್ವರ್ಕಾಗಿ ತೊಗೊಳ್ಳಿ. ಓಕೆ, ಇದನ್ನು ಸಾಲ್ವ್ ಮಾಡಿಬಿಟ್ಟು ನನಗೆ ಉತ್ತರನ ಹೇಳಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆ ನೀವು ಲೈಕ್ ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಬೇಕು. ಅವಾಗೆ ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ನೀವು ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡದೆ ಸುಮ್ಮನೆ ಬಿಟ್ಟರೆ ನನಗೂ ಎನ್ಕರೇಜ್ಮೆಂಟ್ ಅಂತ ಸಿಗೋಲ್ಲ. ಬಿಡು, ಯಾರು ನೋಡ್ತಾ ಇಲ್ವಲ್ಲ ಅಂತ ನಾನು ಸ್ಟಾಪ್ ಮಾಡಿಬಿಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡಿ. ಸೊ ನೋಡಿ, ಲೈಕ್ ಆದರೆ ಮಾತ್ರ ಲೈಕ್ ಮಾಡಿ ಬಟನ್ ಕ್ಲಿಕ್ ಮಾಡಿ. ಸೊ ನಿಮಗೆ ಇನ್ನೂ ನಾನು ಸಾಕಷ್ಟು ವೀಡಿಯೋಸ್ನ ತರ್ಬೋದು.
ಸೊ ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾವುದಾದ್ರೂ ಚಾಪ್ಟರ್ಸ್ ಮೇಲೆ ಮಾಡಬೇಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದು ವೀಡಿಯೋಸ್ನ ತೊಗೊಳ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.